ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಡಬ್ಲ್ಯೂ ಅನ್ನೋ ಸೀರೀಸ್ ನ ಲಾಸ್ಟ್ ಅಂಡ್ ಫೈನಲ್ ಎಪಿಸೋಡ್ ಆಗಿರೋ 15th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರೆ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಇದೇ ಲಾಸ್ಟ್ ಅಂಡ್ ಫೈನಲ್ ಎಪಿಸೋಡ್, ಸೊ ಮಿಸ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನಮ್ ಹೀರೋಯಿನ್ ಬಂದು ಹೋಟೆಲ್ ಇಂದ ಹೊರಗಡೆ ಬರ್ತಾಳೆ. ಹೀರೋನ ನೆನ್ಸ್ಕೊಂಡೇ ಬರ್ತಾಳೆ. ಆದ್ರೆ ಅಷ್ಟರಲ್ಲೇ ಅವಳು ಡಬ್ಲ್ಯೂ ವರ್ಲ್ಡ್ ಗೆ ಬಂದ್ಬಿಟ್ಟಿರ್ತಾಳೆ. ಅಲ್ಲಿ ಆಪೋಸಿಟ್ ಅಲ್ಲಿ ಜೂನನ್ ನೋಡಿದ್ಮೇಲೆ ಅವಳಿಗೆ ಗೊತ್ತಾಗೋದು ಡಬ್ಲ್ಯೂ ವರ್ಲ್ಡ್ ಗೆ ಬಂದಿದ್ದೀನಿ ಅಂತ. ಅಷ್ಟೇ ಅಲ್ಲ, ಆ ಸ್ಕ್ರೀನ್ ನ ಎಡ್ಜ್ ಅಲ್ಲಿ ಅವಳಿಗೆ ದ ಫೈನಲ್ ಚಾಪ್ಟರ್ ಅಂತ ಕಾಣಿಸುತ್ತೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಲಾಯರ್ ನ ತೋರಿಸ್ತಾರೆ. ಲಾಯರ್ ಗೆ ಒಂದು ಕ್ಷಣ ಏನಾಯ್ತಂತಾನೆ ಗೊತ್ತಿಲ್ಲ. ಅದ್ ಅವ್ರು ರಿಯಲ್ ವರ್ಲ್ಡ್ ಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಈ ಡಬ್ಲ್ಯೂ ವರ್ಲ್ಡ್ ಗೆ ಬಂದ್ರಂತಾನೆ ಗೊತ್ತಿಲ್ಲ. ಅವ್ರ ಅಸಿಸ್ಟೆಂಟ್ ಜೊತೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಏನ್ ನಡೀತಾ ಇದೆ ಇಲ್ಲಿ ಅಂತ. ಇವನೇ ಕನ್ಫ್ಯೂಷನ್ ಅಲ್ಲಿ ಇರ್ಬೇಕಾದ್ರೆ ಅವ್ರ ಅಸಿಸ್ಟೆಂಟ್ ಇನ್ನಷ್ಟು ಕನ್ಫ್ಯೂಷನ್ ಮಾಡ್ತಾನೆ. ಸರ್, ಒಂದ್ 5-10 ನಿಮಿಷಕ್ಕೆ ನೀವು ಕಾಣಿಸ್ಲೇ ಇಲ್ಲ, ಎಲ್ ಸರ್ ಹೊರಟೋಗಿದ್ರಿ, ಏನ್ ನಡೀತಾ ಇದೆ ಅಂತ ಬೇರೆ ಕೇಳ್ತಾ ಇರ್ತಾನೆ. ಇದ್ರಿಂದಾನೆ ಐಪಾಗ್ ಅರ್ಧ ಟೆನ್ಷನ್ ಆಗ್ತಾ ಇರುತ್ತೆ. ಜೊತೆಗೆ ಇವನ್ ಬೇರೆ ಸರ್ ಕಂಚೋಲ್ ಬೇರೆ ಅಲ್ಲಿಂದ ಕಾಣೆ ಆಗ್ಬಿಟ್ಟ ಸರ್, ಎಸ್ಕೇಪ್ ಆಗ್ಬಿಟ್ಟ ಅಂತ ಹೇಳಿದಾಗ ಇನ್ನಷ್ಟು ಶಾಕಿಂಗ್ ಆಗಿರುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ನಮ್ ಹೀರೋ ಕೂಡ ಅಲ್ಲಿರೋ ವರ್ಕರ್ಸ್ ಎಲ್ಲ ಕರ್ಕೊಂಬಂದ್ ಹೊರಗಡೆ ಕೂರ್ಸಿರ್ತಾರಲ್ವಾ, ನನಗೆ ಆಂಬುಲೆನ್ಸ್ ಬೇಡ, ಒಂದು ಕಾಲ್ ಟ್ಯಾಕ್ಸಿಗೆ ಕಾಲ್ ಮಾಡಿ ಅಂತ. ಅದ್ರ ಬಗ್ಗೆ ಮಾತಾಡ್ಕೊಂಡಿರ್ಬೇಕಾದ್ರೆ ಇನ್ನೊಬ್ಬ ವರ್ಕರ್ ಕೂಡ ಒಳಗಡೆ ಹೋಗಿ ಅವ್ರ ಮ್ಯಾನೇಜರ್ ಗೆ ಹೇಳೋಣ, ಅವನು ಆಂಬುಲೆನ್ಸ್ ಬೇಡ ಅಂತ ಇದ್ದಾನೆ ಅಂತ ಹೇಳೋಣ ಅಂತ ಅವನು ಒಳಗಡೆ ಹೋಗೋಷ್ಟ್ರಲ್ಲಿ ಹೋಗಿ ಅವ್ರ ಮ್ಯಾನೇಜರ್ ನ ಕರ್ಕೊಂಡ್ ಬರೋಷ್ಟ್ರಲ್ಲೇ ಹೀರೋ ಅಲ್ಲಿಂದ ಮಾಯ ಆಗ್ಬಿಟ್ಟಿರ್ತಾನೆ. ಇದೇನಿದು, ಅವ್ನು ಇಷ್ಟು ತಿಲ್ಲ ಇದ್ನಲ್ಲ ಹೊರಟೋಗಿದ್ದಾನೆ ಅಂತ. ಬಟ್ ನಮ್ ಹೀರೋಗ್ ಇನ್ನೂ ರಿಯಲೈಸ್ ಆಗಿಲ್ಲ ಅವನು ಡಬ್ಲ್ಯೂ ವರ್ಲ್ಡ್ ಗೆ ಬಂದಿದ್ದಾನೆ ಅಂತ. ಅವ್ನ ಹಂಗೆ ಆ ಎಂಟ್ರೆನ್ಸ್ ಅಲ್ಲಿ ಕೂತಿರ್ಬೇಕಾದ್ರೆ ಎದುರುಗಡೆ ಲಾಯರ್ ದೇ ಕಾರ್ ಬರೋದು. ಇದನ್ನ ನೋಡ್ಬಿಟ್ಟು ಇದೇನಿದು ಇಷ್ಟು ಬೇಗ ಕಾಲ್ ಟ್ಯಾಕ್ಸಿ ಬಂದ್ಬಿಡ್ತಾ ಅಂತ ತಲೆ ಎತ್ತಿ ನೋಡೋಷ್ಟ್ರಲ್ಲಿ ಲಾಯರ್ ಇಳಿತಾನೆ. ಇಷ್ಟು ಬೇಗ ನಿನ್ನ ಮೀಟ್ ಮಾಡ್ತೀನಿ ಅಂತ ಅನ್ಕೊಂಡಿಲ್ಲ ಕಂಚೋಲ್ ಅಂತ ಹೇಳಿದ ತಕ್ಷಣ ಹೀರೋಗ್ ಇವಾಗ ಅರ್ಥ ಆಗ್ತಾ ಇದೆ ಅವನು ಡಬ್ಲ್ಯೂ ವರ್ಲ್ಡ್ ಗೆ ಬಂದಿದ್ದಾನೆ ಅಂತ. ಅವಾಗ ಅವ್ನ ಕಣ್ಣು ಕೂಡ ದ ಫೈನಲ್ ಚಾಪ್ಟರ್ ಅನ್ನೋದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಇನ್ನೊಂದ್ ಕಡೆ ಹೀರೋಯಿನ್ ಅವ್ರ ಅಪ್ಪನ ತೋರಿಸ್ತಾರೆ. ಅವ್ರು ಕೂಡ ಡಬ್ಲ್ಯೂ ವರ್ಲ್ಡ್ ಸೀರೀಸ್ ಅಪ್ಡೇಟ್ ಆಗಿರುತ್ತಲ್ಲ ಅದನ್ನೆಲ್ಲ ನೋಡ್ಬಿಟ್ಟು ಹೀರೋಯಿನ್ ಮೋಸ್ಟ್ಲಿ ಈ ತರ ಇರೋ ಜಾಗದಲ್ಲಿ ರಿಯಲ್ ವರ್ಲ್ಡ್ ಅಲ್ಲಿ ಇರತ್ತಲ್ಲ, ಮೋಸ್ಟ್ಲಿ ಅಲ್ಲಿ ಇರ್ತಾಳೇನೋ ಹೋಟೆಲ್ ಹತ್ರ ಅಂತ ಹೇಳಿ ಅವಳನ್ನ ಹುಡ್ಕೊಂಡು ಅಲ್ಲಿ ಹೋಗ್ತಾರೆ. ಅವ್ರ ಕಾರ್ ಎತ್ತಬೇಕು ಅನ್ನೋಷ್ಟ್ರಲ್ಲೇ ಆ ಕಾರ್ ಕೂಡ ಹಂಗೆ ಮಾಯ ಆಗುತ್ತೆ. ಅವ್ರ ಕಣ್ಣು ಕೂಡ ದ ಫೈನಲ್ ಚಾಪ್ಟರ್ ಅನ್ನೋದು ಕಾಣಿಸುತ್ತೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವ್ಳು ಕೂಡ ಹೋಟೆಲ್ ಹೊರಗಡೆ ನಿಂತಿರ್ಬೇಕಾದ್ರೆ ದ ಫೈನಲ್ ಚಾಪ್ಟರ್ ಅಂತ ಕಾಣಿಸುತ್ತಲ್ಲ, ಅವಳಿಗೆ ಏನ್ ನಡೀತದೆ ಅಂತ ಗೊತ್ತಿಲ್ಲ. ಒಳಗಡೆ ಹೋಗಿ ರಿಸೆಪ್ಷನಿಸ್ಟ್ ಹತ್ರ ಇವತ್ತು ಏನ್ ಡೇಟ್ ಅಂತ ಕೇಳಿದಾಗ, ಸಾರಿ ಏನ್ ಮಂತು ಅಂತ ಕೇಳಿದಾಗ ಆಗಸ್ಟ್ ಮಂತು ಅಂತ ಹೇಳ್ತಾನೆ. ಅದಕ್ಕೆ ಇವಳು ಏನು ಆಗಸ್ಟ್ ಮಂತ್, ಓದ್ ತಿಂಗಳಲ್ವಾ ಆಗಸ್ಟ್ ಮಂತ್, ಇದು ಸೆಪ್ಟೆಂಬರ್ ಅಲ್ವಾ ಅಂತ ಹೇಳಿದಾಗ ಆ ರಿಸೆಪ್ಷನಿಸ್ಟ್ ಗೆ ಏನ್ ಅರ್ಥ ಆಗ್ತಲ್ಲ, ಏನ್ ಹೇಳ್ತಿದ್ದಾಳೆ ಹುಡುಗಿಯನ ಹತ್ರ ನೋಡಿದಾಗ ಹೀರೋಯಿನ್ ಬಂದು ಇದು 2017 ಅಲ್ವಾ ಅಂತ ಹೇಳಿ ಹೆಂಗೋ ಹೇಳಿ ಮ್ಯಾನೇಜ್ ಮಾಡ್ತಾಳೆ. ಸೊ ಅವ್ನು ಕೂಡ ಒಂದು ಕ್ಲಾರಿಟಿನ ಕೊಟ್ಟು ಕಳಿಸ್ಬಿಡ್ತಾನೆ. ಹೀರೋಯಿನ್ಗೆ ಅರ್ಥ ಆಗ್ತಿದೆ, ಓ 1 ವರ್ಷ ಆಗ್ಬಿಟ್ಟಿದ್ಯಾ ಅಂತ. ಈ ತರ ನಿಂತಿರ್ಬೇಕಾದ್ರೆ ಆ ಜಾಗಕ್ಕೆ ಜೂನಾ ಬರೋದು. ಜೂನಾ ನೋಡಿದ್ಮೇಲೆ ಹೀರೋಯಿನ್ಗೆ ಅರ್ಥ ಆಯ್ತು, ನಾನು ಇದೇ ತರ ಯೋಚನೆ ಮಾಡ್ಕೊಂಡಿದ್ರೆ ಆಗಲ್ಲ, ಏನ್ ನಡೀತು ಅಂತ ಗೊತ್ತಾಗ್ಬೇಕು. ಸೊ ಜೂನಾನ್ ಮಾತಾಡ್ಸೋಣ ಅಂತ ಹೇಳಿ ಜೂನಾ ಹತ್ರ ಹೋಗ್ಬಿಟ್ಟು, ನೀವು ಕಂಚೋಲ್ ಅವ್ರ ಪಿ ಎ ತಾನೆ, ನಿಮ್ಮ ಹತ್ರ ಮಾತಾಡ್ಬೇಕಂದಾಗ ಅವ್ಳು ಕೂಡ ಹೇಳ್ತಾಳೆ, ಹೌದು ನಾನು ಕಂಚೋಲ್ ಅವ್ರ ಪಿ ಎನೆ, ಬಟ್ ನಾನು ಈಗ ಸದ್ಯಕ್ಕೆ ಅವ್ರ ಹತ್ರ ಕೆಲಸ ಮಾಡ್ತಾ ಇಲ್ಲ, ಬಟ್ ನಿಮ್ನ ನೋಡಿದ್ರೆ ಆಲ್ರೆಡಿ ನಿನ್ನ ನೋಡಿದೀನಿ, ಮಾತಾಡ್ಸಿದೀನಿ ಅಂತ ನನ್ಗೆ ಅನ್ನಿಸ್ತಾ ಇದೆ. ಕಂಚೋಲ್ ಒಂದ್ ಫೋಟೋ ತೋರಿಸಿದ್ದ ನಿಮ್ದೆ ಅಂತ ಕಾಣುತ್ತೆ ಅಂದಾಗ ಹೀರೋಯಿನ್ ಕೂಡ ಹೌದು ನಂದೆ, ನಾನೇ ಹೋಜೋ ಅಂತ. ಕಂಚೋಲ್ ಎಲ್ಲಿದ್ದಾನೆ ಈಗ ಅಂದಾಗ ಇವಳು ಹೇಳ್ತಾಳೆ, ನಾನೀಗ ಸದ್ಯಕ್ಕೆ ಕಂಚೋಲ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇಲ್ಲ, ನಾನೇ ಸಪರೇಟ್ ಆಗಿ ಒಂದು ಕಂಪ್ನಿನ ಇಟ್ಟಿದ್ದೀನಿ. ಕಂಚೋಲ್ ನ ಬಂದು ಲಾಸ್ಟ್ ಇಯರ್ ಸೆಪ್ಟೆಂಬರ್ ಮಂತ್ ಅಲ್ಲೇ ಪೊಲೀಸ್ ಅವರು ಹಿಡ್ಕೊಂಡ್ಬಿಟ್ರು. ಅವನು ತುಂಬಾನೇ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಒಂದು ಹಾಸ್ಪಿಟಲ್ ಎದುರುಗಡೆ ಬಿದ್ದಿದ್ನಂತೆ. ಅದಾದ್ಮೇಲೆ ಅವ್ನಿಗೆ ಟ್ರೀಟ್ಮೆಂಟ್ ಕೂಡ ಕೊಟ್ಟು ಪೊಲೀಸ್ ಅವರು ಅರೆಸ್ಟ್ ಮಾಡ್ಬಿಟ್ರು. ಯಾಕಂದ್ರೆ ತುಂಬಾನೇ ಫೋರ್ಜರಿ ಕೇಸ್ ಎಲ್ಲ ಹಾಕಿದ್ರು. ಅವನೇ ಸತ್ತೋಗಿದ್ದಾನೆ ಅಂತ ಹೇಳಿ ಅವನೇ ಡೆತ್ ಸರ್ಟಿಫಿಕೇಟ್ ನ ಮಾಡ್ಕೊಂಡು ಯಾರ್ಯಾರು ಸಿಕ್ಕಾಕ್ಸಕ್ಕೆ ಟ್ರೈ ಮಾಡಿದ್ನಲ್ವಾ, ಅದರಲ್ಲೂ ಮುಖ್ಯವಾಗಿ ಲಾಯರ್ಗೆ ಅವರೇ ತಪ್ಪು ಮಾಡಿದ್ದು ಅಂತ ಹೇಳಿ ಲೆಟರ್ ಎಲ್ಲ ಬರ್ದಿದ್ನಲ್ವಾ, ಅದರಿಂದ ಎಲ್ಲ ತಪ್ಪು ಅವಂದೆ ಅಂತ ಹೇಳಿ ಪೊಲೀಸ್ ಅವರು ಅವನ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಈಗ ಸದ್ಯಕ್ಕೆ ಅವ್ನು ಜೈಲಲ್ಲಿ ಇದ್ದಾನೆ. ನಾಳೆನೆ ಕಂಚೋಲ್ ಕೇಸು ಕೋರ್ಟ್ ಬರ್ತಾ ಇದೆ. ನೀನ್ ಬೇಕಾಗಿದ್ರೆ ಅಲ್ಲೋಗಿ ಅವನ್ನ ಮೀಟ್ ಮಾಡಬಹುದು, ಏನೋ ನನ್ ಕೈಲಾಗಿದ್ದು ಎಷ್ಟು ಹೆಲ್ಪ್ ನಾನು ಮಾಡ್ತಾ ಇದೀನಿ ಅಂತ ಹೇಳ್ತಾಳೆ. ಹೀರೋಯಿನ್ ಕೂಡ ತುಂಬಾ ಥ್ಯಾಂಕ್ಸ್ ಅಂದಾಗ ಸರಿ ಆಯ್ತು ನನಗೆ ಕೆಲಸ ಇದೆ ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಜೂನ್ ಅಲ್ಲಿಂದ ಹೊರಟೋಗ್ತಾಳೆ. ಇವಾಗ ಇನ್ನೊಂದ್ ಕಡೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅಂದ್ರೆ ನಮ್ ಹೀರೋನ ಹೆಂಗ್ ಪೊಲೀಸ್ ಅವ್ರು ಹಿಡಿದ್ರು ಅಂತ. ನಮ್ ಹೀರೋ ಅಲ್ಲಿ ಕೂತಿರ್ಬೇಕಾದ್ರೆ ಲಾಯರ್ ಬಂದು ಮಾತಾಡ್ಸಿರ್ತಾನಲ್ಲ, ಅವಾಗ ಮತ್ತೆ ನಮ್ ಹೀರೋನ ಕಟ್ಟಾಕಿದ್ನಲ್ಲ ಜಾಗಕ್ಕೆ, ಅಲ್ಲಿಗೆ ಕರ್ಕೊಂಡ್ ಬಂದಿರ್ತಾನೆ. ಈ ಸತಿ ಇನ್ನೂ ಚೆನ್ನಾಗಿ ಹೊಡೆದ್ಬಿಟ್ಟಿರ್ತಾರೆ. ಲಾಯರ್ ಬಂದ್ಬಿಟ್ಟು ಇವ್ನ ಏನ್ ಮಾಡೋಣ, ಎಷ್ಟು ಸತಿ ಏನೇ ತರ ವಿಚಾರ ಕೇಳಿದ್ರೆ ಕೂಡ ಇವ್ನ ಬಾಯಿಂದ ಏನು ನಿಜ ಬರೋ ತರ ಇಲ್ಲ, ಏನು ಯೂಸ್ ಆಗೋ ತರ ಇಲ್ಲ, ಏನ್ ಮಾಡೋದ್ ಇವ್ನ ಅಂದಾಗ ಅವ್ರ ಬಾಡಿ ಗಾರ್ಡ್ಸ್ ಹೇಳ್ತಾರೆ, ಸರ್ ಹಿಂಗೆ ಬಿಟ್ರೆ ಒಂದ್ ಸ್ವಲ್ಪ ಅವನೇ ಸತ್ತೋಗ್ತಾನೆ ಸರ್, ಸುಮ್ನೆ ನಮ್ಗೆ ಯಾಕೆ ಟೆನ್ಷನ್ ಅಂದಾಗ ಬೇಡ ಬೇಡ ಇವ್ನ ಸಾಯಕಲ್ಲ ಬಿಡಬಾರ್ದು, ಇವ್ನ್ ಬದುಕಿದಾನೆ ಅಂತ ಗೊತ್ತಾದ್ರೇನೆ ಸಾಕು, ಅವ್ನ ಜೀವನ ಪೂರ್ತಿ ನರ್ಕ ಆಗ್ಬಿಡತ್ತೆ, ಇವ್ನ ಹಿಂಗೆ ಎಳ್ಕೊಂಡೋಗಿ ಹಾಸ್ಪಿಟಲ್ ಮುಂದ್ಗಡೆ ಬಿಸಾಕ್ರಿ, ಆಮೇಲೆ ಅವರೇ ಅವನ್ನ ಕರ್ಕೊಂಡೋಗಿ ಪೊಲೀಸ್ಗೆ ಒಪ್ಪಿಸ್ತಾರೆ, ಅವ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಕೂಡ ಹಾಕ್ತಾರೆ ಅಂತ ಲಾಯರ್ ಹೇಳ್ತಾನೆ. ಸೊ ಇದರಿಂದ ನಾವ್ ಸೇಫ್ ಆಗ್ಬಿಡ್ತೀವಿ ಅಂತ ಹೇಳಿ ಅವ್ರ ಈ ತರ ಒಂದು ಪ್ಲಾನ್ ನ ಮಾಡಿ ಹೀರೋ ಹೇಳ್ಕೊಂಡೋಗಿ ಹತ್ರ ಹಾಸ್ಪಿಟಲ್ ಹತ್ರ ಹಾಕ್ಬಿಟ್ಟಿರೋದು. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಇವತ್ತು ಹೀರೋಗೆ ಬಂದು ಕೋರ್ಟ್ ಹಿಯರಿಂಗ್ ಇರುತ್ತಲ್ವಾ, ಸೊ ಕೋರ್ಟ್ ಹತ್ರ ಬರ್ತಾನಂತ ಹೀರೋಯಿನ್ ಕೂಡ ಒಳಗಡೆ ಹೋಗ್ತಾಳೆ. ಹಂಗ ಒಳಗಡೆ ಹೋಗಿದ ತಕ್ಷಣ ಹೀರೋ ಅಸಿಸ್ಟೆಂಟ್ ಅಲ್ಲೇ ಕುತ್ಕೊಂಡಿರ್ತಾನೆ. ಹೀರೋಯಿನ್ ಕೈನ ಹಿಡ್ಕೊಂಡು ಹೋಜು ಅಂತ ಕರೆದಿದ ತಕ್ಷಣ ಈ ಹೆಸರು ಹೀರೋಗೆ ಕೇಳಿಸಿದ ತಕ್ಷಣ ಅವನಿಗೆ ಸ್ಲೋ ಆಗಿ ತಿರುಗಿ ನೋಡ್ತಾನೆ. ಅವ್ನಿಗೆ ಸಖತ್ ಬೇಜಾರಾಗ್ಬಿಡುತ್ತೆ. ಕೋರ್ಟ್ ಹಿಯರಿಂಗ್ ಎಲ್ಲ ಆದ್ಮೇಲೆ ಅವ್ರು ಮತ್ತೆ ನೆಕ್ಸ್ಟ್ ಇಂತ ಒಂದು ಡೇಟ್ ಗೆ ಬನ್ನಿ ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಮಾತಾಡ್ಬೇಕಾದ್ರೆ ಪೊಲೀಸ್ ಅವ್ರು ಬಿಡ್ತಾ ಇಲ್ಲ. ಅದಕ್ಕೆ ಅವ್ರು ಪರ್ಮಿಷನ್ ಕೇಳ್ತಾನೆ, ದಯವಿಟ್ಟು ಒಂದ್ ಸ್ವಲ್ಪ ಟೈಮ್ ಕೊಡಿ, ನನ್ನ ವೈಫ್ ಹತ್ರ ನಾನು ಮಾತಾಡ್ಬೇಕಂದಾಗ ಆ ಪೊಲೀಸ್ ಅವ್ರು ಕೂಡ ಟೈಮ್ ಕೊಡ್ತಾರೆ. ಹೀರೋ ಕೇಳ್ತಾನೆ, ಯಾಕೆ ಹೋಜು ಇಷ್ಟು ದಿನ ಆಯ್ತು ಬರಕ್ಕೆ, 1 year ಇಂದ ನಾನು ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ,
ಏನ್ ನಡೀತದೆ ಅಂತಾನೆ ನನ್ಗೆ ಗೊತ್ತಾಗ್ಲಿಲ್ಲ. ನನ್ನ ಸಿಕ್ಕಾಕ್ಸಿರೋ ಲಾಯರ್ ಇನ್ನೂ ಸಂತೋಷವಾಗಿ ಸುತ್ತಾ ಇದ್ದಾನೆ. ನಾನು ಅವತ್ತು ರಿಯಲ್ ವರ್ಲ್ಡ್ ಇಂದ ಡಬ್ಲ್ಯೂ ವರ್ಲ್ಡ್ ಗೆ ಬಂದಾಗ ಫೈನಲ್ ಚಾಪ್ಟರ್ ಅಂತ ಬಂತು. ಅದರಿಂದನೇ ನನ್ಗೆ ಮತ್ತೆ ಇಲ್ಲಿಂದ ರಿಯಲ್ ವರ್ಲ್ಡ್ ಗೆ ಬರಕ್ ಆಗ್ಲಿಲ್ವೇನೋ ಅಂತ ಅನಿಸ್ತಾ ಇದೆ. ಈ ಸೀರೀಸ್ ಇಲ್ಲಿಗೆ ಎಂಡ್ ಆದ್ರೇನೆ ನಾವು ಮತ್ತೆ ರಿಯಲ್ ವರ್ಲ್ಡ್ ಗೆ ಹೋಗಕ್ಕಾಗೋದು. ಅಲ್ಲಿ ತನಕ ನಾವ್ ಇಲ್ಲೇ ಇರ್ಬೇಕಾಗುತ್ತೆ. ಆದಷ್ಟು ಬೇಗ ನಾವೊಂದು ವ್ಯವಸ್ಥಾನ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಪೊಲೀಸರು ಸಾಕು ಇದಕ್ ಮೇಲೆ ಏನು ಮಾತಾಡ್ಬೇಡಿ ಅಂತ ಹೇಳ್ತಾರೆ. ಹೀರೋಯಿನ್ ಕೂಡ ಹೇಳ್ತಾಳೆ, ಇಲ್ಲ ನಾನ್ ಕೂಡ ಎದ್ದಿದ ತಕ್ಷಣ ಹೋಟೆಲ್ ಇಂದ ಹೊರಗಡೆ ಬಂದೆ, ಮಾತಾಡ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತಿಗೆ ತಿರುಗಿ ನೋಡ್ತೀನಿ, ಅಷ್ಟರಲ್ಲಿ 1 year ಆಗ್ಬಿಟ್ಟಿದೆ. ಅಂದ್ರೆ ನೀನ್ ಬಂದು ಜೈಲಲ್ಲಿ ಇದ್ದೆ ಅಲ್ವಾ, ಅದರಿಂದಾನೆ ಟೈಮ್ ತುಂಬಾ ಸ್ಪೀಡ್ ಆಗಿ ಹೋಗಿದೆ ಅಂತ ಕಾಣಿಸುತ್ತೆ. ಆದ್ರೆ ಆದಷ್ಟು ಬೇಗ ಇದನ್ನ ಸರಿ ಮಾಡ್ಬಿಡೋಣ ಅಂತ ಹೇಳ್ತಾರೆ. ಆದ್ರೆ ಪೊಲೀಸರು ಬಂದು ಟೈಮ್ ಆಯ್ತು ಅಂತ ಹೇಳಿ ನಮ್ ಹೀರೋನ್ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇವಾಗ ಹಂಗೆ ಅಸಿಸ್ಟೆಂಟ್ ಮತ್ತೆ ಹೋಜೋ ಮಾತಾಡ್ಕೊಳ್ಳೋದನ್ನ ತೋರಿಸ್ತಾರೆ. ಅಸಿಸ್ಟೆಂಟ್ ಹೇಳ್ತಾನೆ, ನೆಕ್ಸ್ಟ್ ಟೈಮ್ ಹಿಯರಿಂಗ್ ಗೆ ಬರೋಷ್ಟ್ರಲ್ಲಿ ಅವ್ನ ವಿರುದ್ಧ ನಮ್ ಹೀರೋಗೆ ಸಪೋರ್ಟ್ ಆಗೋ ತರ ಒಂದು ಸ್ಟ್ರಾಂಗ್ ಪ್ರೂಫ್ ನ ತಗೊಂಬಂದಿಲ್ಲ ಅಂತಂದ್ರೆ ಅವ್ನ ಕಾಪಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಅವ್ರು ಅಲ್ಲಿಂದ ಹೊರಟು ಬಿಡ್ತಾರೆ. ಆದ್ರೆ ನಮ್ ಹೀರೋನ್ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ ಹೀರೋ ಕೈಗೆ ಆಟೋಮೆಟಿಕ್ ಆಗಿ ಆ ಹ್ಯಾಂಡ್ ಕಫ್ಸ್ ನ ಓಪನ್ ಮಾಡೋ ತರ ಕೀ ಬರುತ್ತೆ, ಪ್ಲಸ್ ಅವ್ನ ಕೈಲಿ ಒಂದು ಗನ್ ಬರುತ್ತೆ. ಈಗ ಹೀರೋಯಿನ್ ಮತ್ತೆ ಅಸಿಸ್ಟೆಂಟ್ ಇಬ್ರು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೀರೋ ಬಂದು ಕೋರ್ಟ್ ಹತ್ರನೇ ತಪ್ಪಿಸ್ಕೊಂಡು ಹೊಟ್ಟೋಗಿದ್ದಾನೆ ಅಂತ ವಿಷಯ ಗೊತ್ತಾಗುತ್ತೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಅಸಿಸ್ಟೆಂಟ್ ಗೆ ಸಕ್ಕ ಟೆನ್ಷನ್ ಆಗುತ್ತೆ. ಇವ್ನ್ ಯಾಕೆ ಈ ತರ ಮಾಡ್ತಾ ಇದ್ದಾನೆ, ಈ ತರ ಒಂದೊಂದ್ ತಪ್ಪಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಪೊಲೀಸರು ಇನ್ನಷ್ಟು ಕೇಸ್ ಹಾಕಿ ಅವನು ಒಳಗಡೆ ಹಾಕ್ಬಿಡ್ತಾರೆ. ಏನ್ ಮಾಡೋದೋ ಗೊತ್ತಾಗ್ತಾ ಇಲ್ವೇ ಅಂತ ಹೇಳ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಲಾಯರ್ ಗೆ ಕೂಡ ಈ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಏನಂದ್ರೆ ಕೋರ್ಟ್ ಹತ್ರನೇ ಹೀರೋಯಿನ್ ಫಾಲೋ ಮಾಡ್ಕೊಂಡು ಒಬ್ಬ ಬಂದಿರ್ತಾನೆ. ಮೀನ್ಸ್ ಅಲ್ಲಿ ಏನ್ ನಡೀತಿದೆ ಅಂತ ನೋಡೋದಕ್ಕೆ ಆ ಲಾಯರ್ ಕಡೆ ಒಬ್ಬ ಇರ್ತಾನೆ. ಅವ್ನ್ ಬಂದು ಲಾಯರ್ ಗೆ ಕಾಲ್ ಮಾಡ್ಬಿಟ್ಟು ಹೀರೋಯಿನ್ ಇನ್ನು ಬದುಕೆ ಇದ್ದಾಳೆ, ಅವಳ ಹತ್ರ ಕೋರ್ಟ್ ಹತ್ರ ಬಂದಿದ್ಲು, ಇವಾಗ ಹೀರೋ ಅಸಿಸ್ಟೆಂಟ್ ಜೊತೆ ಇದ್ದಾಳೆ ಅಂತೆಲ್ಲ ಹೇಳಿದಾಗ ಆ ಲಾಯರ್ ಗೆ ಸಕ್ಕತ್ ಶಾಕು. ಬ್ರೈನ್ ಡೆಡ್ ಆಗಿದೆ ಅಂತ ಹೇಳಿದ್ರು ನಾನು ಡೈರೆಕ್ಟ್ ಆಗಿ ಹೋಗಿ ನೋಡಿದಾಗ ಅದು ಇವಾಗ ಅವಳು ಹೆಂಗಪ್ಪ ಬದುಕ್ ಬಂದ್ಲು ಅಂತ ಹೇಳಿ ಅವ್ನು ಯೋಚನೆ ಮಾಡ್ತಾ ಇರ್ತಾನೆ. ಇವಾಗ ಹಂಗೆ ಅಸಿಸ್ಟೆಂಟ್ ನ ತೋರಿಸ್ತಾರೆ. ಅಸಿಸ್ಟೆಂಟ್ ಹೇಳ್ತಾನೆ, ಹೀರೋ ಇದಕ್ಕೂ ಮುಂಚೆ ನನ್ನ ಹತ್ರ ಹೇಳಿದ್ದ, ನೀನ್ ಬಂದು ಈ ಪ್ರಪಂಚಕ್ಕೆ ಸೇರಿರೋರಲ್ಲ, ನೀನ್ ಯಾವ್ದೋ ಬೇರೆ ಒಂದು ಜಾಗದಿಂದ ಬಂದಿದ್ಯಾ ಅಂತ. ಅವತ್ತು ನೀನ್ ಬೆಡ್ ಮೇಲೆ ಮಲಗಿರ್ಬೇಕಾದ್ರೆ ನಿನ್ಗೆ ಬ್ರೈನ್ ಡೆಡ್ ಆಗಿತ್ತು ಅಂತ ಡಾಕ್ಟರ್ ಹೇಳಿದ್ರು. ಆದ್ರೆ ತಕ್ಷಣ ನೀನ್ ಕಣ್ಬಿಟ್ಟಿದ ತಕ್ಷಣ ನೀನ್ ಅಲ್ಲಿಂದ ಮಾಯ ಆಗ್ಬಿಟ್ಟೆ. ಅದ್ ಹೆಂಗೆ ಅಂತ ನನಗೆ ಗೊತ್ತಾಗ್ಲಿಲ್ಲ, ಏನ್ ನಡೀತಾ ಇದೆ ಅಂದಾಗ ಹೀರೋಯಿನ್ ಕೂಡ ಹೌದು ನಾನು ಈ ಪ್ರಪಂಚಕ್ಕೆ ಸೇರಿರೋರಲ್ಲ, ಆದ್ರೆ ನಾನು ಹೀರೋನ ನೋಡ್ಬೇಕು. ಇವಾಗ ಹೀರೋ ನಿನ್ಗೆ ಕಾಲ್ ಮಾಡ್ತಾನೆ, ಮಾಡಿದ್ರೆ ನಾನು ಈ ತರ ಒಂದು ಜಾಗದಲ್ಲಿ ಇದ್ದೀನಿ ಅಂತ ಹೇಳಿ ನನ್ನ ರೆಸ್ಟೋರೆಂಟ್ ಹತ್ರ ಡ್ರಾಪ್ ಮಾಡ್ಬಿಡು ಅಂತ ಹೇಳ್ತಾನೆ. ಸೊ ಅಸಿಸ್ಟೆಂಟ್ ಕೂಡ ಹೀರೋಯಿನ್ ಅಲ್ಲಿ ಡ್ರಾಪ್ ಮಾಡ್ಬಿಟ್ಟು ಹೊರಟೋಗ್ತಾನೆ. ಆದ್ರೆ ನಮ್ ಹೀರೋಯಿನ್ ಅಲ್ಲಿ ಕೂತಿರ್ಬೇಕಾದ್ರೆ ಒಂದ್ ಸ್ವಲ್ಪ ಹೊತ್ತಿಗೆ ನಮ್ ಹೀರೋ ಕೂಡ ಒಂದು ಕಾರಲ್ಲಿ ಬರ್ತಾನೆ. ಅದಾದ್ಮೇಲೆ ಹೀರೋಯಿನ್ ಕೂಡ ಕಾರ್ ಹತ್ಕೊಂತಾಳೆ. ಹೀರೋ ಹತ್ರ ಕೇಳ್ತಾಳೆ, ಏನೋ ನಡೀತಾ ಇದೆ, ನೀನ್ ಏನಕ್ಕೆ ಇತರ ತಪ್ಪಿಸ್ಕೊಂಡೆ, ಮತ್ತೆ ಪೊಲೀಸರ ಹತ್ರ ಸಿಕ್ಕಾಕೊಂಡ್ರೆ ನಿನ್ಗೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ, ಏನಕ್ಕೆ ಇತರ ಮಾಡ್ತಾ ಇದೀಯ ಅಂದಾಗ ಹೀರೋ ಹೇಳ್ತಾನೆ, ಇದೆಲ್ಲ ನೀವ್ ಅಪ್ಪನೇ ಮಾಡ್ತಾ ಇರೋದು ಹೋಜೋ, ನನ್ಗೆ ಹಾಕೊಂಡಿರೋ ಡ್ರೆಸ್ ಈ ಕಾರು ಅದೆಲ್ಲ ನೀವ್ ಅಪ್ಪನೇ ಕ್ರಿಯೇಟ್ ಮಾಡಿದ್ದು. ಅಷ್ಟೇ ಅಲ್ಲ, ನನ್ಗೆ ಕಾರ್ ಕೊಡ್ಬೇಕಾದ್ರೆ ಒಳಗಡೆ ಒಂದು ನೋಟ್ ಕೂಡ ಇತ್ತು, ನೀನ್ ಇಂತ ಒಂದು ಅಡ್ರೆಸ್ ಗೆ ಬಾ ಅಂತ ಹೇಳಿದ್ರು, ಅಂದ್ರೆ ನೀವ್ ಅಪ್ಪ ಕೂಡ ಇದೇ ವರ್ಲ್ಡ್ ಅಲ್ಲೇ ಇದಾರೆ ಅಂತ ಹೇಳಿದಾಗ ಹೀರೋಯಿನ್ಗೆ ಶಾಕ್ ಆಗುತ್ತೆ. ಏನು ಅಪ್ಪ ಕೂಡ ಇಲ್ಲೇ ಇದ್ದಾರಾ, ನಾನು ಅವ್ರನ್ನ ನೋಡ್ಬೇಕು, ಏನಾಯ್ತು ಅವ್ರಿಗೆ ಫಸ್ಟ್ ಆಫ್ ಆಲ್ ಅಂದಾಗ ಹೀರೋ ಹೇಳ್ತಾನೆ, ನಾನು ಅವ್ರನ್ನ ನೋಡಕ್ಕೆ ಅಂತ ಹೋಗಿದ್ದೆ ಅಲ್ಲಿ ಅಂತ ಹೇಳ್ತಾನೆ. ಅದ್ ನಂಗೆ ಒಂದು ಫ್ಲಾಶ್ ಬ್ಯಾಕ್ ಆಗಿ ತೋರಿಸ್ತಾರೆ. ಅಲ್ಲಿ ಹೀರೋಯಿನ್ ಅವ್ರ ಅಪ್ಪನ ಯಾರೋ ಕಟ್ಟಾಕಿರ್ತಾರೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಹೀರೋಯಿನ್ ಅವ್ರ ಅಪ್ಪ ಬಂದು ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ. ಅಲ್ಲಿ ನಮ್ ಹೀರೋ ನೋಡಕ್ ಹೋದಾಗ ಹೀರೋಯಿನ್ ಅವ್ರ ಅಪ್ಪ ಕೂಡ ಬಂದ್ಬಿಟ್ಟ ಅಂತ ಕೇಳಿದ್ರು. ಹೀರೋ ಕೂಡ ಏನ್ ಅರ್ಥ ಆಗ್ಲಿಲ್ಲ, ನೀವೇನ್ ಮಾಡ್ತಾ ಇದ್ದೀರಾ, ನೀವ್ ಹೆಂಗ್ ಇಲ್ಲಿ ಬಂದ್ರಿ ಅಂತೆಲ್ಲ ಕೇಳಿದಾಗ ಹೀರೋಯಿನ್ ಅವ್ರ ಅಪ್ಪ ಹೇಳ್ತಾರೆ, ಕಂಚೋಲ್ ನಾನ್ ಕೂಡ 1 year ಇಂದ ಇದೇ ವರ್ಲ್ಡ್ ಅಲ್ಲೇ ಇದೀನಿ ಅಂತ ಹೇಳ್ತಾರೆ. ಇದರಿಂದ ಹೀರೋಗೆ ಶಾಕ್ ಆದ್ರೂ ಏನಕ್ಕೆ ಫಸ್ಟ್ ಆಫ್ ಆಲ್ ನಿಮ್ನ ಇದ್ರೆಲ್ಲ ಕಟ್ಟಾಕಿದ್ದಾರೆ, ಏನ್ ನಡೀತಾ ಇದೆ ಅಂತೆಲ್ಲ ಹೀರೋ ಕೇಳಿದಾಗ ಇದಕ್ಕೆಲ್ಲ ಕಾರಣ ನಾನೇ ಕಂಟ್ರೋಲ್ ಮಾಡ್ಕೋಬೇಕಂತಾನೆ ನಾನು ಈ ತರ ಮಾಡಿದ್ದು. ಯಾಕಂದ್ರೆ ನನ್ನ ಹೋಜೋನ ನನ್ ಮಗಳನ್ನ ನಾನೇ ಕೊಲೆ ಮಾಡೋ ತರ ಮಾಡಿದೀನಿ, ಕೊನೆಗೆ ಅವಳನ್ನ ಸೇವ್ ಮಾಡಕ್ ಆಗದೆ ಆಗೋಯ್ತು ಅಂದಾಗ ಹೀರೋ ಹೇಳ್ತಾನೆ, ಇಲ್ಲ ಹೋಜೋ ಬದುಕೇ ಇದ್ದಾಳೆ ಅಂಕಲ್, ನಾನು ಕೋರ್ಟಲ್ಲಿ ಅವಳನ್ನ ನೋಡ್ದೆ, ಅವಳಿಗೇನು ಆಗಿಲ್ಲ ಅಂದಿದ ತಕ್ಷಣ ಇದನ್ನ ಕೇಳಿಸ್ಕೊಂಡು ಹೀರೋನರ ಬಗ್ಗೆ ತುಂಬಾ ಸಂತೋಷ ಆಗುತ್ತೆ. ನನ್ಗೆ ಹೋಜೋನ ನೋಡಕ್ಕೂ ಆಗ್ಲಿಲ್ಲ, ಡಬ್ಲ್ಯೂ ಸೀರೀಸ್ ಏನಾಯ್ತು ಅಂತ ಕೂಡ ನನ್ಗೆ ಗೊತ್ತಿಲ್ಲ, ಹೋಜೋ ಚೆನ್ನಾಗಿದ್ದಾಳಲ್ವಾ ಅಂತ ಕೇಳ್ತಾರೆ. ಹೀರೋ ಕೂಡ ಆ ಅಂಕಲ್ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಹೀರೋಯಿನ್ ಅವರಪ್ಪ ಹೇಳ್ತಾರೆ, ನಾನ್ ಕೂಡ ಹೋಜೋಗ್ ಏನಾಯ್ತೋ ಏನೋ ಅಂತ ಹೇಳಿ ಆ ಹೋಟೆಲ್ ಹತ್ರ ಹೋಗ್ಬೇಕು ಅಂತ ನನ್ ಕಾರ್ ಹತ್ರ ಹೋದ್ರೆ ನನ್ ಕಾರ್ ಹಂಗೆ ಮಾಯ ಆಗೋಯ್ತು. ಸರಿ ಅಂತ ಒಂದು ಟ್ಯಾಕ್ಸಿನ ಹಿಡ್ಕೊಂಡು ಹೋಗ್ತಾ ಇದ್ರೆ ಆ ಟ್ಯಾಕ್ಸಿಲ್ ಕೂಡ ಅಷ್ಟೇ ನನ್ ಕೈ ಸ್ವಲ್ಪನೇ ಮರೆ ಆಗ್ತಾ ಇತ್ತು. ಆಗ ಮುಂದ್ಗಡೆ ಟ್ಯಾಕ್ಸಿ ಓಡಿಸ್ತಾ ಇರೋ ಡ್ರೈವರು ನೀವ ಕಿಲ್ಲರ್ ತಾನೆ ಅಂತ ಹೇಳ್ದ. ನನಗ್ ಅವಾಗ ಅರ್ಥ ಆಯ್ತು ನಾನ್ ಬಂದು ಡಬ್ಲ್ಯೂ ವರ್ಲ್ಡ್ ಗೆ ಬಂದ್ಬಿಟ್ಟಿದೀನಿ ಅಂತ. ನನಗ್ ಬೇರೆ ದಾರಿ ಕಾಣಿಸಿಲ್ಲ, ನನ್ಗೆ ಏನಾಯ್ತು ಅಂತಾನು ಗೊತ್ತಿಲ್ಲ, ನಾನು ಅವನ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಬಿಟ್ಟೆ. ಆದ್ರೆ ಅಷ್ಟ್ರಲ್ಲಿ ಅವನು ಪೊಲೀಸವ್ರ ಹತ್ರ ನನ್ನ ಸಿಕ್ಕಾಕಿಸ್ಬಿಟ್ಟ. ಪೊಲೀಸರು ಕೂಡ ನನ್ನ ಹಿಡ್ಕೊಂಡೋಗಿ ವಿಚಾರಣೆ ಮಾಡಿದಾಗ ನನ್ನ ಹೆಸರು ನಮ್ಮ ಹತ್ರ ಹೇಳ್ದೆ. ಅದಾದ್ಮೇಲೆ ಕಂಚೋಲ್ ಹತ್ರ ಮಾತಾಡ್ಬೇಕಂತ ಕೂಡ ಹೇಳ್ದೆ. ಆದ್ರೆ ಪೊಲೀಸರು ಕಂಚೋಲ್ ಕೂಡ ಸತ್ತೋದ ಅಂತ ಹೇಳಿದ್ರು. ಅವಾಗ ಕೂಡ ನನ್ಗೆ ಏನಾಯ್ತು ಅಂತ ಗೊತ್ತಿಲ್ಲ, ನಾನ್ ಕಂಟ್ರೋಲ್ ಮೀರಿ ನನ್ನ ಪೊಲೀಸರನ್ನ ಅಟ್ಯಾಕ್ ಮಾಡಕ್ಕಂತಾನೆ ಹೊರಟೋದೆ. ಅದ್ರಿಂದ ನಾನ್ ಮಾಡೋ ಚೇಷ್ಟನೆಲ್ಲ ನೋಡ್ಬಿಟ್ಟು ನಾನು ಮೆಂಟಲಿ ಅನ್ಸ್ಟೇಬಲ್ ಅಂತ ಹೇಳಿ ನನ್ನ ಮೆಂಟಲ್ ಹಾಸ್ಪಿಟಲ್ ಗೆ ಹಾಕ್ಬಿಟ್ರು. ಅಲ್ಲಿ ಕೂಡ ಅಷ್ಟೇ ಆ ನರ್ಸ್ ಲೇಡಿ ನನಗೆ ಇಂಜೆಕ್ಷನ್ ಹಾಕಕ್ಕೆ ಅಂತ ಬಂದಿದ್ದು. ಬಟ್ ಅವಾಗೂ ನನ್ಗೆ ಏನಾಯ್ತು ಅಂತ ಗೊತ್ತಿಲ್ಲ, ನಾನು ಅವಳನ್ನ ಕೂಡ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟೆ. ಅದ್ರಿಂದಾನೇ ನಾನು ಈ ತರ ತುಂಬಾನೇ ಅಗ್ರೆಸಿವ್ ಆಗಿ ಆಡ್ತಾ ಇದ್ದೀನಿ ಅಂತ ಹೇಳಿನೇ ನನ್ನ ಕಟ್ಟಾಕಿಟ್ಟಿದ್ರು ಅಂತ ನಿಮ್ಮಪ್ಪ ನನ್ನ ಹತ್ರ ಎಲ್ಲ ಹೇಳಿದ್ರು ಹೋಜೋ ಅಂತ ಇವಾಗ ಹೀರೋ ಎಲ್ಲ ಹೇಳ್ತಾನೆ. ಆಕ್ಚುಲಿ ಹೋಜೋ ಏನಾಗಿದೆ ಗೊತ್ತಾ, ಕಿಲ್ಲರ್ ಏನೋ ಸತ್ತೋಗ್ಬಿಟ್ಟ. ನಿಮ್ಮಪ್ಪ ಬಂದು ನಿಮ್ಮಪ್ಪ ಫೇಸ್ ನ ಕಿಲ್ಲರ್ ಗೆ ಕೊಟ್ಟಿರೋದ್ರಿಂದ ಅದ್ರಲ್ಲಿ ಅವ್ನ್ ಸ್ವಲ್ಪ ನಿಮ್ಮಪ್ಪನ ಕಂಟ್ರೋಲ್ ಮಾಡ್ತಾ ಇದ್ದಲ್ವಾ. ಸೊ ಮೈಂಡ್ ಎಲ್ಲ ಪೂರ್ತಿ ನಿಮ್ಮಪ್ಪಗೆ ಕಿಲ್ಲರ್ ತರನೇ ಯೋಚನೆ ಮಾಡೋ ತರ ಆಗ್ಬಿಟ್ಟಿದೆ. ಅವ್ರನ್ನ ಮೀರಿನ ಅವ್ರ ಇತರ ಕೆಲಸ ಎಲ್ಲ ಮಾಡ್ತಾ ಇದಾರೆ. ಇವತ್ತು ಬೆಳಗ್ಗೆ ತಾನೇ ನಿಮ್ಮಪ್ಪ ಮೆಂಟಲ್ ಹಾಸ್ಪಿಟಲ್ ಇಂದ ಹೆಂಗೋ ತಪ್ಪಿಸ್ಕೊಂಡು ಸ್ಟ್ರೇಟ್ ಆಗಿ ಡಬ್ಲ್ಯೂ ವರ್ಲ್ಡ್ ಅಲ್ಲಿ ಇರೋ ಅವ್ರದೇ ತರ ಒಂದು ಮನೆನ ಆಲ್ರೆಡಿ ಅವರು ರಿಯಲ್ ವರ್ಲ್ಡ್ ಅಲ್ಲಿ ಇರ್ಬೇಕಾದ್ರೆ ಸಿಸ್ಟಮ್ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಪ್ಲಸ್ ಆ ಸಿಸ್ಟಮ್ ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಇವಾಗ ಮೆಂಟಲ್ ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಡು ಸ್ಟ್ರೇಟ್ ಆಗಿ ಅವ್ರ ಮನೆ ಹತ್ರ ಹೋಗಿ ಆ ಸಿಸ್ಟಮ್ ಅಲ್ಲಿ ನನ್ ಕೈಗೆ ಹಾಕೊಂಡಿರೋ ಹ್ಯಾಂಡ್ ಕಫ್ಸ್ ನ ಬಿಡ್ಸೋ ತರ ಒಂದು ಕೀನ ಕ್ರಿಯೇಟ್ ಮಾಡಿ, ನನ್ ಕೈಗೆ ಒಂದು ಗನ್ನ ಕೂಡ ಕ್ರಿಯೇಟ್ ಮಾಡಿ ನಾಳಿಂದ
ತಪ್ಪಿಸ್ಕೊಳ್ಳೋ ತರ ಮಾಡಿದ್ದಾರೆ. ಅದಾದ್ಮೇಲೆ ನಾನು ಅಪ್ಪನ ಮೀಟ್ ಮಾಡಿದ್ಮೇಲೆ ನನ್ಗೆ ಇದೆಲ್ಲ ಗೊತ್ತಾಗಿದ್ದು ಅಂದಾಗ ಹೀರೋಯಿನ್ ಕೂಡ ನನಗೆ ತಕ್ಷಣ ನಾವು ಅಪ್ಪನ ನೋಡ್ಬೇಕು, ದಯವಿಟ್ಟು ನಾವು ಅಪ್ಪ ಹತ್ರ ಕರ್ಕೊಂಡು ಹೋಗಿ ಅಂದಾಗ ಅವ್ನು ಕೂಡ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಹೀರೋಯಿನ್ ಒಳಗಡೆ ಹೋಗಿ ನೋಡಿದ ತಕ್ಷಣ ಅವ್ರಪ್ಪ ನಂಗೆ ಹಗ್ಗನೆಲ್ಲ ಕಟ್ಟಾಕಿ ಮಂಚಕ್ಕೆ ಕಟ್ಟಾಕಿರ್ತಾರೆ. ಅದನ್ನ ನೋಡಿ ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಯಾಕೆ ಈ ತರ ಅಪ್ಪನ ಈ ತರ ಎಲ್ಲ ಕಟ್ಟಾಕಿದ್ದೀರಾ, ಏನ್ ನಡೀತಾ ಇದೆ ಅಂದಾಗ ಹೀರೋ ಹೇಳ್ತಾನೆ, ನಿಮ್ಮ ಅಪ್ಪನೇ ಹೇಳಿದ್ದು ಅವ್ರನ್ನ ಅವರೇ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅದ್ರಿಂದ ಈ ತರ ಕಟಾಕಿ ಅಂತ ಹೇಳಿದ್ದಾರೆ, ನನ್ಗೂ ತುಂಬಾನೇ ಬೇಜಾರಾಗ್ತಿದೆ ಅಂತ ಹೇಳ್ತಾನೆ. ಅವರಪ್ಪ ಹೋಜೋ ವಾಯ್ಸ್ ನ ಕೇಳಿಸಿದ ತಕ್ಷಣ ಎದ್ಬಿಟ್ಟು, ಹೋಜೋ ನಿನ್ಗೇನಾಗಿಲ್ಲಲ್ಲ, ನೀನ್ ಚೆನ್ನಾಗಿದ್ಯಲ್ಲ, ಬಂದ್ಬಿಟ್ಟಲ್ವಾ ಅಂತ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ. ಹೀರೋಯಿನ್ಗಂತೂ ಅವರಪ್ಪನ ನೋಡಿ ಅಳುನೇ ಬಂದ್ಬಿಡತ್ತೆ. ಅಪ್ಪ ಏನಪ್ಪ ಇದೆಲ್ಲ, ಯಾಕಪ್ಪ ಅಷ್ಟು ಟೈರ್ಡ್ ಆಗಿದ್ದೀರಾ, ಇರಿ ನಿಮ್ಗೆ ತಿನ್ನಕ್ಕೆ ಏನಾದ್ರು ತಗೊಂಡ್ಬರ್ತೀನಿ ಅಂತ ಹೇಳಿ ಕಿಚನ್ ಕಡೆ ಹೋಗ್ತಾಳೆ. ಇವಾಗ ಹೀರೋ ಮತ್ತೆ ಹೀರೋಯಿನ್ ಅವರಪ್ಪ ಮಾತಾಡ್ಬೇಕಾದ್ರೆ ಹೀರೋಯಿನ್ ಅವರಪ್ಪ ಹೇಳ್ತಾರೆ, ಕರೆಕ್ಟ್ ಆಗಿ ನಾನು ಹೇಳಿರೋ ಕೆಲಸನ ಮಾಡ್ಬಿಡು ಅಂತ. ಹೀರೋ ಕೂಡ ಸರಿ ಅಂತ ಹೇಳ್ತಾನೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಬಂದಿದ ತಕ್ಷಣ ಅವರ ಮಾತನ್ನ ಸ್ಟಾಪ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ನಮ್ ಹೀರೋ ಸಪರೇಟ್ ಆಗಿ ಕುತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಇದಕ್ಕೂ ಮುಂಚೆ ಹೀರೋಯಿನ್ ಅವರಪ್ಪ ಏನ್ ಹೇಳಿದ್ರು ಅಂತ ತೋರಿಸ್ತಾರೆ. ಡಬ್ಲ್ಯೂ ಸೀರೀಸ್ ಈಗ ಎಂಡ್ ಬರ್ತಾ ಇದೆ, ನಾವೆಲ್ಲರೂ ಸೇರಿ ರಿಯಲ್ ವರ್ಲ್ಡ್ ಗೆ ಹೋಗಕ್ಕಾಗೋದಿಲ್ಲ. ಒಂದು ನೀನ್ ಹೋಗ್ಬೇಕು ಅಥವಾ ನಾನ್ ಹೋಗ್ಬೇಕು. ನಿನಗದು ಹ್ಯಾಪಿ ಎಂಡಿಂಗ್ ಅಂತ ಮುಗಿದ್ರೆ ನನಗದು ಸ್ಯಾಡ್ ಎಂಡಿಂಗ್ ಆಗ್ಲೇಬೇಕು. ಯಾಕಂದ್ರೆ ಕಿಲ್ಲರ್ ಮೆಮರಿ ನನ್ನಲ್ಲಿ ಇರೋದ್ರಿಂದ ನಾನು ಹಾಸ್ಪಿಟಲ್ ಇರೋ ನರ್ಸ್ ನ ಅಟ್ಯಾಕ್ ಮಾಡಿ ಅವಳನ್ನ ಸಾಯೋ ತರ ಮಾಡಿದೀನಿ. ನಾನೇ ಕಂಟ್ರೋಲ್ ಮಾಡ್ಕೊಳಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದೀನಿ. ಅದರಿಂದ ನಾನು ಇಲ್ಲೇ ಇರ್ತೀನಿ, ನಾನ್ ಸತ್ರೆ ನನ್ನ ಇಲ್ಲೇ ಹೂತ್ ಬಿಡಿ, ನೀವ್ ಸಂತೋಷವಾಗಿರಿ ಅಂತ ಹೇಳಿರ್ತಾರೆ. ಇದನ್ನ ನೆನ್ಸ್ಕೊಂಡು ನಮ್ ಹೀರೋ ಕೂಡ ತುಂಬಾನೇ ಫೀಲ್ ಮಾಡ್ತಾ ಇರ್ತಾನೆ. ಇವಾಗ ಇನ್ನೊಂದ್ ಕಡೆ ಲಾಯರ್ ನೋಡಿದ್ರೆ ನಮ್ ಹೀರೋ ಅವ್ರ ಅಸಿಸ್ಟೆಂಟ್ ಇರ್ತಾನಲ್ಲ, ಅವನ್ನ ಕಿಡ್ನಾಪ್ ಮಾಡ್ಬಿಟ್ಟಿರ್ತಾನೆ. ಅವನ್ನ ಕಟ್ಟಾಕ್ಬಿಟ್ಟು ಸರಿಯಾಗಿ ಹುಡ್ದು ಅವನ ಬೆದರ್ಸ್ತಾ ಇರ್ತಾನೆ. ಹೀರೋ ಎಲ್ಲಿದ್ದಾನೆ, ಆ ಸಿಸ್ಟಮ್ ಎಲ್ಲಿದೆ, ಅಲ್ಲಿ ಏನ್ ನಡೀತಾ ಇದೆ ಅಂತೆಲ್ಲ ಕೇಳ್ತಾ ಇದ್ರೆ ಅಸಿಸ್ಟೆಂಟ್ ಗೆ ಏನ್ ಹೇಳಕ್ಕೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಡ್ರಗ್ಸ್ ಎಲ್ಲ ಯೂಸ್ ಮಾಡಿ ಅವ್ನ್ ಬಾಯಿಂದ ನಿಜ ಹೇಳಕ್ಕೆಲ್ಲ ಪ್ರಯತ್ನ ಪಡ್ತಾ ಇರ್ತಾನೆ. ಒಂದ್ ಸ್ಟೇಜ್ ಗೆ ನಮ್ ಹೀರೋಗೆ ಕೂಡ ಆ ಲಾಯರ್ ಕಾಲ್ ಮಾಡ್ತಾನೆ. ತುಂಬಾ ದಿನ ಆಯ್ತಲ್ವಾ ನಾವಿಬ್ರು ಮಾತಾಡ್ಕೊಂಡು, ಇವಾಗ ನಿಮ್ ಅಸಿಸ್ಟೆಂಟ್ ನನ್ನ ಹತ್ರನೇ ಇದ್ದಾನೆ, ಅವ್ನ್ ಪ್ರಾಣದಲ್ಲಿ ಬೇಕು ಅಂತಂದ್ರೆ ಡಿಲೇ ಮಾಡ್ದೆ ನಾನು ಹೇಳೋ ಜಾಗಕ್ಕೆ ನೀನ್ ಬಂದ್ಬಿಡು, ಅದನ್ನ ಬಿಟ್ಟು ಬೇರೆ ಯಾವ್ದು ಟ್ರಿಕ್ಕಿಯಾಗಿ ಕೆಲಸಗಳನ್ನ ಮಾಡ್ಬೇಕು ಅಂತ ನೋಡಿದ್ರೆ ನಿಮ್ ಅಸಿಸ್ಟೆಂಟ್ ಬದುಕೋದಿಲ್ಲ, ಸತ್ತೋಗ್ತಾನೆ ಅಂತ ಹೇಳಿ ಬೆದರಿಸಿದಾಗ ಹೀರೋ ಹೇಳ್ತಾನೆ, ಒಂದು ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಅಂತ ಹೇಳ್ಕೊಳ್ತೀಯ, ನಾಚಿಕೆ ಆಗೋದಿಲ್ಲ, ಈ ತರ ಗ್ಯಾಂಗ್ಸ್ಟರ್ ತರ ಎಲ್ಲ ಮಾಡ್ತಾ ಇದೀಯ ಅಂದಾಗ ಆ ಲಾಯರ್ ಹೇಳ್ತಾನೆ, ನೀನ್ ಕೂಡ ತುಂಬಾನೇ ತಪ್ಪಾದ ಕೆಲಸಗಳನ್ನ ಮಾಡಿದ್ಯಾ, ಸುಮ್ನೆ ಏನಕ್ಕೆ ಇವಾಗ ಮಾತು, ಏನು ಟ್ರಿಕ್ಸ್ ಪ್ಲೇ ಮಾಡ್ದೆ, ಮರದಗಿ ಜಾಗ ಬಂದು ಸೇರು ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾನೆ. ಹೀರೋ ಕೂಡ ಆ ಜಾಗಕ್ಕೆ ಹೋಗ್ತಾ ಇರ್ತಾನೆ. ಆತರ ಹೋಗ್ಬೇಕಾದ್ರೆ ದಾರಿಯಲ್ಲಿ ಪೊಲೀಸ್ ಅವರೆಲ್ಲ ಮಿಸ್ಟರ್ ಓದು ಫೋಟೋನ ಇಟ್ಕೊಂಡು ಈ ಕಿಲ್ಲರ್ನೆಲ್ಲಾದ್ರೂ ನೋಡಿದೀರಾ ಅಂತ ಕೇಳಿ ವಿಚಾರಣೆ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳ ಸಿಸ್ಟಮ್ ಹತ್ರ ಕುತ್ಕೊಂಡು ಏನೇನೋ ಡ್ರಾ ಮಾಡ್ತಾ ಇರ್ತಾಳೆ. ಆಗ ಹೀರೋನವರಪ್ಪ ಕೂಡ ಎದ್ಬಿಟ್ಟು ಏನಮ್ಮ ಮಾಡ್ತಾ ಇದೀಯಾ, ಆ ಸಿಸ್ಟಮ್ ಹತ್ರ ಕುತ್ಕೊಂಡಿದ್ಯಾ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಇದಕ್ಕೂ ಮುಂಚೆ ಲಾಯರ್ ಬಂದು ಹೀರೋನ ಹೊಡಿತಾ ಇದ್ದಲ್ವಾ, ಆ ಜಾಗದಲ್ಲಿ ಇವಾಗ ನಾವು ಒಂದು ಕ್ಯಾಮ್ರಾನ ಸೆಟ್ ಮಾಡಿದ್ರದ್ದು ಫುಟೇಜ್ ಸಿಗುತ್ತೆ ನಮ್ಗೆ. ಆ ಫುಟೇಜ್ ನ ಎತ್ಕೊಂಡು ನಾವು ಪೊಲೀಸ್ ಅವ್ರಿಗೆ ಕೊಟ್ಟಾಗ ಲಾಯರ್ ಬಂದು ಶಿಕ್ಷೆ ಬೀಳತ್ತಲ್ವಾ, ಇನ್ನು ಅವ್ನ್ ಜೈಲ್ಗೆ ಹೋಗಿದ್ದಾನೆ ಅಂತಂದ್ರೆ ಹೀರೋಗದೊಂದು ಹ್ಯಾಪಿ ಎಂಡಿಂಗ್ ತಾನೆ ಅಪ್ಪ, ನಾವ್ ಹತ್ರ ಮಾಡ್ಬೋದಲ್ವಾ ಅಂತ ಹೇಳ್ತಾಳೆ. ಆದ್ರೆ ಅಷ್ಟರಲ್ಲಿ ಹೀರೋಯಿನ್ ಅಪ್ಪಗೆ ಏನಾಯ್ತು ಅಂತ ಗೊತ್ತಿಲ್ಲ, ಎದ್ ಬಂದವರು ಟಕ್ಕಂತ ಕತ್ನೆಸ್ಕಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಾನೇ ನಿನ್ನ ಶೂಟ್ ಮಾಡಿ ಸಾಯಿಸಿದ್ನಲ್ಲ, ಮತ್ತೆ ನೀನ್ ಬದುಕ್ ಬಂದಿದ್ಯಾ ಅಂತ ಹೇಳಿ ಹೀರೋಯಿನ್ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಆದ್ರೆ ಒಳ್ಳೆ ಟೈಮು ನಮ್ ಹೀರೋ ಟಕ್ ಅಂತ ಬಂದು ಹೆಂಗೋ ಹೀರೋಯಿನ್ ನ ಕಾಪಾಡ್ಬಿಟ್ಟ. ಅದಾದ್ಮೇಲೆ ಹೀರೋಯಿನ್ ಅಪ್ಪನ ಕೂಡ ಮತ್ತೆ ಮಂಚಕ್ಕೆ ಕಟ್ಟಾಕ್ತಾರೆ. ಇವಾಗ ಅವ್ರು ಸ್ವಲ್ಪ ನಾರ್ಮಲ್ ಆಗ್ತಾರೆ. ಇವ್ರನ್ನ ನೋಡಿದ ತಕ್ಷಣ ಅರ್ಥ ಆಯ್ತು ಏನೋ ಸರಿ ಇಲ್ಲ ಅಂತ, ನಾನು ಇವಾಗ ಏನೋ ಮಾಡ್ದೆ ಅಲ್ವಾ, ನಾನೇನ್ ಮಾಡ್ದೆ ಹೇಳಿ, ನನ್ ಮತ್ತೆ ನಿನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ನ ಹೋಜು ಅಂತ ಕೇಳಿದಾಗ ಹೋಜು ಇಲ್ಲ ಪಾತ್ರ ಎಲ್ಲ ಏನಿಲ್ಲ, ನೀವು ಸಮಾಧಾನ ಮಾಡ್ಕೊಳ್ಳಿ ಅಂದಾಗ, ಇಲ್ಲ ನಿನ್ ಕತ್ತತ್ರ ಗಾಯ ಆಗಿದೆ, ನನ್ ಮತ್ತೆ ಈ ತರ ಕೆಲಸ ಮಾಡ್ಬಿಟ್ಟಲ್ವಾ, ನನ್ ಕೈಯಿಂದಾನೆ ನಿನ್ನ ಸಾಯ್ಸಕ್ ಬಂದ್ಬಿಟ್ನಲ್ವಾ ಅಂತ ಹೇಳಿ ಪಾಪ ತುಂಬಾನೇ ಫೀಲ್ ಮಾಡ್ತಾರೆ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಕೈ ಸ್ವಲ್ಪ ಮರೆ ಆಗೋದನ್ನ ಹೀರೋಯಿನ್ ಗಮನಿಸ್ತಾಳೆ. ಅಪ್ಪ ಏನಾಯ್ತಪ್ಪ ನಿಮ್ಗೆ ಅಂತ ಕೇಳ್ಕೊಂಡು ಹೊರಗಡೆ ಹೋಗಿ ನೋಡಿದ್ರೆ ಹೀರೋ ಡೋರ್ ಹತ್ರ ನಿಂತಿರ್ತಾನೆ. ಅವ್ನ್ ಕೈ ಕೂಡ ಸ್ವಲ್ಪನೇ ಮರೆ ಆಗ್ತಾ ಇರುತ್ತೆ. ಇದನ್ನ ನೋಡ್ಬಿಟ್ಟು ಹೀರೋಯಿನ್ ಕೇಳ್ತಾಳೆ, ಏನ್ ಆಗ್ತಿದೆ ಕಂಕ್ಚೋಲ್, ನೀನ್ ಜೈಲಲ್ಲಿ ಇರ್ಬೇಕಾದ್ರೆ ಚೆನ್ನಾಗೇ ಇದ್ದಲ್ವಾ, ಬಟ್ ಇವಾಗ ಯಾಕೆ ನಿನ್ ಕೈಯೆಲ್ಲ ಈ ತರ ಮರೆ ಆಗ್ತಿದೆ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಇರೋ ಪ್ರಕಾರ ನಾನು ಇವಾಗ ಜೈಲಲ್ಲಿ ಇರ್ಬೇಕಾಗಿತ್ತು, ಬಟ್ ಅಲ್ಲಿಂದ ತಪ್ಪಿಸ್ಕೊಂಡು ಈ ತರ ಬಚ್ಚಿಟ್ಕೊಂಡ್ ತಿರುಗ್ತಾ ಇದೀನಲ್ಲ, ಅದ್ರಿಂದಾನೆ ಅಂತ ಅನಿಸ್ತಾ ಇದೆ. ಅದ್ರಲ್ಲೂ ಲಾಯರ್ ಬೇರೆ ಕಾಲ್ ಮಾಡಿದ್ದ, ಅಸಿಸ್ಟೆಂಟ್ ನ ಅವನು ಕಿಡ್ನಾಪ್ ಮಾಡಿದಾನಂತೆ. ನಾನ್ ಇವಾಗ ಏನಾದ್ರು ಅಲ್ಲಿ ಹೋಗಿಲ್ಲ ಅಂತಂದ್ರೆ ಅವ್ನ ಪ್ರಾಣಕ್ಕೆ ತೊಂದರೆ ಆಗ್ಬಿಡುತ್ತೆ, ನಾನು ಇಲ್ಲಿಂದ ಹೋಗ್ಬೇಕು. ಅದ್ರಲ್ಲೂ ನಿಮ್ಮಪ್ಪ ಬೇರೆ ಆ ಮೆಂಟಲ್ ಹಾಸ್ಪಿಟಲ್ ಇರ್ಬೇಕಾದ್ರೆ ಅಲ್ಲಿರೋ ಒಂದು ನರ್ಸ್ ನ ಸಾಯಿಸ್ಬಿಟ್ಟಿದ್ದಾರೆ. ಅದರಿಂದ ಪೊಲೀಸ್ ಅವರೆಲ್ಲ ನಿಮ್ಮಪ್ಪ ಫೋಟೋನ ಇಟ್ಕೊಂಡು ಎಲ್ಲರ ಹತ್ರ ಕೇಳ್ತಾ ಇದಾರೆ, ಎನಿ ಟೈಮ್ ಅವ್ರ ಜಾಗಕ್ಕೆ ಬರ್ಬೋದು, ಸೊ ಸ್ವಲ್ಪ ಹುಷಾರಾಗಿರ್ಬೇಕು ಅಂದಾಗ ಹೀರೋಯಿನ್ ಅಂತಾಳೆ, ಲಾಯರ್ ನಿನ್ನ ಹೊಡಿಬೇಕಾದ್ರೆ ರೂಮ್ ಅಲ್ಲಿ ನಾನೊಂದು ಕ್ಯಾಮ್ರಾನ ಕ್ರಿಯೇಟ್ ಮಾಡಿದೀನಿ, ಅದ್ರದ್ದು ಫುಟೇಜ್ ಕಾಣುತ್ತಾ ಇದೆ, ಅದರಲ್ಲಿ ಪೆನ್ ಡ್ರೈವ್ ಅಲ್ಲಿ ಇದೆ, ಇದ್ರೆ ನಾವು ಪೊಲೀಸ್ ಅವ್ರಿಗೆ ಕೊಟ್ರೆ ಅವರು ಲಾಯರ್ ನ ಅರೆಸ್ಟ್ ಮಾಡ್ತಾರೆ ತಾನೆ, ನೀನ್ ಫ್ರೀ ಆಗ್ಬಿಡ್ಬೋದು ತಾನೆ ಅಂದಾಗ, ಇಲ್ಲ ಹೋಜೋ ಅಷ್ಟೊಂದು ಪ್ರೊಸೀಜರ್ ಎಲ್ಲ ಮಾಡೋದಕ್ಕೆ ಇವಾಗ ನನಗೆ ಟೈಮ್ ಇಲ್ಲ, ನನಗೇನಾದ್ರೂ ಅದು ಹ್ಯಾಪಿ ಎಂಡಿಂಗ್ ಆಗಿ ಮುಗಿಬೇಕು ಅಂತಿದ್ರೆ ನಿಮ್ಮ ಅಪ್ಪಗೆ ಅದು ಸ್ಯಾಡ್ ಎಂಡಿಂಗ್ ಆಗುತ್ತೆ. ಮುಖ್ಯವಾಗಿ ನಾವಿಬ್ರು ಮೇನ್ ಕ್ಯಾರೆಕ್ಟರ್ಸ್ ಆಗಿರೋದ್ರಿಂದ ನಾವಿಬ್ರಲ್ಲಿ ಯಾರಾದ್ರೂ ಒಬ್ರು ಮಾತ್ರನೇ ರಿಯಲ್ ವರ್ಲ್ಡ್ ಗೆ ಹೋಗಕ್ಕಾಗೋದು. ಅದರಿಂದ ನಾನೇನ್ ಹೇಳ್ತಾ ಇದೀನಿ ಅಂತ ನಿನ್ಗೆ ಅರ್ಥ ಆಗ್ತದಲ್ವಾ, ದಯವಿಟ್ಟು ನಾನು ಅರ್ಥ ಮಾಡ್ಕೋ ಹೋಜು ಅಂತ ಹೇಳಿ ನಮ್ ಹೀರೋನ್ ಕೈಲಿರೋ ರಿಂಗ್ ನ ತೆಗ್ದು ಅವ್ನ ರಿಂಗ್ ನ ತೆಗ್ದು ಸೈಡ್ ಗೆ ಇಡ್ತಾನೆ. ಇದು ಹೀರೋಯಿನ್ ಗೆ ಏನ್ ಅರ್ಥ ಆಗ್ತಾ ಇಲ್ಲ, ಕಂಚೋಲ್ ಏನ್ ಹೇಳ್ತಾ ಇದೀಯಾ, ಏನ್ ನಡೀತಾ ಇದೆ ಅಂದಾಗ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಹೋಜು, ನನ್ಗೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ, ಈಗ ಡಿಸಿಷನ್ ನಿನ್ ಮೇಲೆನೆ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಹೀರೋಯಿನ್ ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಇವಾಗ ಹಂಗೆ ರಿಯಲ್ ವರ್ಲ್ಡ್ ಅಲ್ಲಿ ತೋರಿಸ್ತಾರೆ. ಪ್ರೊಫೆಸರ್ ಅಂತೂ ಲಿಫ್ಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಲಿಫ್ಟ್ ಅಲ್ಲಿ ಒಬ್ಬ ಹೇಳ್ತಾನೆ, ಸರ್ ಡಬ್ಲ್ಯೂ ಸೀರೀಸ್ ಲಾಸ್ಟ್ ಅಂಡ್ ಫೈನಲ್ ಚಾಪ್ಟರ್ ಅಪ್ಡೇಟ್ ಆಗ್ಬಿಟ್ಟಿದೆ ಅಂತ ಸರ್, ಅದ್ರಲ್ಲಿ ಅಂತ ಏನು ಹೇಳಕ್ ಬಂದಾಗ ಪ್ರೊಫೆಸರ್ ಹೇಳ್ತಾನೆ, ನೀನ್ ಬಾಯನ ಮುಚ್ಕೊಂಡು ಸೈಲೆಂಟ್ ಆಗಿ ಇದ್ಬಿಡು, ಅದನ್ನ ಹೋಗಿ ನಾನೇ ನೋಡ್ಕೊಂತೀನಿ, ನಾನೇ ತಿಳ್ಕೊಂತೀನಿ ಅಂತ ಹೇಳಿ ಅವ್ನ ಬಾಯನ ಮುಚ್ಚಿಸ್ಬಿಟ್ಟು ಅಲ್ಲಿಂದ ಸ್ಟ್ರೇಟ್ ಆಗಿ ಆಫೀಸ್ ಒಳಗಡೆ ಹೋಗಿ ಫಸ್ಟ್ ಸೀರೀಸ್ ಏನಾಯ್ತು, ಹೆಂಗ್ ಎಂಡಿಂಗ್ ಇದೆ ಅಂತ ಹೇಳಿ ಓಪನ್ ಮಾಡ್ತಾರೆ. ಇವಾಗ ಇಲ್ಲ ಹಂಗೆ ಹೀರೋಯಿನ್ ಮಾತಾಡೋದನ್ನ ತೋರಿಸ್ತಾರೆ. ಕಂಚೋಲ್ ಯಾಕಿತ್ರ ಹೇಳ್ತಾ ಇದ್ಯಾ, ಅದ್ರಲ್ಲ ಏನ್ ಆಗಲ್ಲ ಅಂತ ಹೇಳಿ ಇವಳೊಂದು ಉಂಗ್ರನ ಹಾಕೊಂಡು ಅವ್ನ್ಗೊಂದು ಉಂಗ್ರನ ಹಾಕ್ಬಿಟ್ಟು, ಇವಾಗೆ ಇದ್ರೆ ನಾನು ನೀನೆಲ್ಲ ಒಂದು ಫ್ಯಾಮಿಲಿನೇ, ನಮ್ಗೆ
ನನ್ಗೇನೀಗ ರಿಯಲ್ ವರ್ಲ್ಡ್ ಆಗಿ ಹೋಗಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ನಾವ್ ಇಲ್ಲೇ ಇದ್ಬಿಡೋಣ, ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಹೋಜೋ ಸ್ವಲ್ಪ ಆದ್ರೂ ಯೋಚನೆ ಮಾಡು, ನಾವ್ ಇಲ್ಲೇ ಇರ್ಬೇಕು ಅಂತಂದ್ರೆ ನಿಮ್ಮ ಅಪ್ಪನೂ ಒಂದು ಕೊಲೆ ಮಾಡಿದ್ದಾರೆ, ಅದರಿಂದ ನಿಮ್ಮ ಅಪ್ಪನೂ ಲೈಫ್ ಟೈಮ್ ಜೈಲಲ್ಲಿ ಇರ್ಬೇಕಾಗುತ್ತೆ, ನಾನು ಜೈಲಲ್ಲಿ ಇರ್ಬೇಕಾಗುತ್ತೆ, ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತಗೋ ಹೋಜೋ ಅಂತ ಹೇಳಿದಾಗ ಹೋಜೋ ಹೇಳ್ತಾಳೆ, ನೀನ್ ಹೇಳಿದ್ದೇನು ನನ್ಗೆ ಡಿಸಿಷನ್ ತಗೋ ಅಂತ, ನನ್ ಡಿಸಿಷನ್ ಇದೆ ಫೈನಲ್, ನೀನು ಮತ್ತೆ ಅಪ್ಪ ಇಲ್ದೆ ನಾನ್ ಬಂದು ರಿಯಲ್ ವರ್ಲ್ಡ್ ಗೆ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ನೀನ್ ಜೈಲಲ್ಲಿ ಇದ್ರು ಪರವಾಗಿಲ್ಲ, ನೀನು ನೋಡ್ಕೊಂಡೆ ನಾನು ಇಲ್ಲೇ ಕಾಲನ ಕಳೆದ್ ಬಿಡ್ತೀನಿ, ಆದ್ರೆ ನನ್ ಪ್ರಕಾರ ಎಲ್ಲಾನು ಚೇಂಜ್ ಆಗುತ್ತೆ, ನಮ್ಗೆ ಒಂದು ಒಳ್ಳೆ ಟೈಮ್ ಬರುತ್ತೆ ಅಂತ ಹೋಜೋ ಬಂದು ತುಂಬಾನೇ ಕಾನ್ಫಿಡೆನ್ಸ್ ಆಗಿ ಹೇಳ್ತಾಳೆ. ಅದಕ್ಕೆ ಹೀರೋ ಕೂಡ ಸರಿ ಆಯ್ತು, ನಿನ್ಗೆ ಮುಂದಕ್ಕೆ ಅರ್ಥ ಆಗುತ್ತೆ, ಈಗ ಸದ್ಯಕ್ಕೆ ಪೊಲೀಸರು ಜಾಗಕ್ಕೆ ನಮ್ನ ಹುಡ್ಕೊಂಡ್ ಬರೋಷ್ಟ್ರಲ್ಲಿ ನಾವ್ ಇಲ್ಲಿಂದ ಹೋಗ್ಬೇಕು, ಬೇಗ ಒಂದು ಕಾರ್ನ ರೆಡಿ ಮಾಡು ಅಂತ ಹೇಳಿದಾಗ ಅವ್ಳು ಕೂಡ ಕಾರ್ನ ಡ್ರಾ ಮಾಡ್ತಾಳೆ. ಸೊ ಈಗ 3 ಜನನು ಕಾರಲ್ಲಿ ಹೋಗ್ತಾರೆ, ಅಂದ್ರೆ ಅವ್ರ ಅಪ್ಪನ ಸೇಫ್ ಆಗಿ ಇಡ್ಬೇಕಲ್ವಾ, ಸೊ ಅದಕ್ಕೊಂದ್ ಜಾಗಕ್ಕೆ ಹೋಗ್ತಾ ಇರ್ತಾರೆ. ಆಗ ಕಾರ್ ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಹೀರೋ ಹೇಳ್ತಾನೆ, ಹೋಜೋ ನಾನಿನ್ನ ಮದ್ವೆ ಆದಾಗಿಂದ ಯಾವತ್ತು ನಾನು ನನ್ ಮನ್ಸಾರ ನಿನ್ನ ಹತ್ರ ಐ ಲವ್ ಯು ಅಂತ ಹೇಳಿಲ್ಲ, ಆದ್ರೆ ಇದಕ್ ಮೇಲೆ ನನ್ಗೆ ಚಾನ್ಸ್ ಸಿಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ನಾನಿನ್ನ ತುಂಬಾ ಇಷ್ಟ ಪಡ್ತಾ ಇದೀನಿ ಹೋಜೋ, ಐ ಲವ್ ಯು ಅಂತ ಪಾಪ ತುಂಬಾ ಫೀಲ್ ಮಾಡಿ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಹೀರೋಯಿನ್ಗಂತೂ ತುಂಬಾನೇ ಅಳು ಬಂದ್ಬಿಡುತ್ತೆ, ತುಂಬಾನೇ ಫೀಲ್ ಮಾಡ್ತಾಳೆ. ಇದ್ರೂ ನಮ್ ಹೀರೋ ಈಗ ಏನಾದ್ರು ಮಾಡ್ಲೇಬೇಕಲ್ವಾ, ಸೊ ಅವ್ರನ್ನ ಒಂದ್ ಜಾಗದಲ್ಲಿ ಬಿಟ್ಬಿಟ್ಟು ಈಗ ಅಸಿಸ್ಟೆಂಟ್ ನ ಕಾಪಾಡಕ್ಕಿಂತ ಲಾಯರ್ ಹೇಳಿರೋ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಇವ್ನ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಅಸಿಸ್ಟೆಂಟ್ ನ ಕೂಡ ಬಿಟ್ಬಿಡ್ತಾರೆ. ಅವ್ನ ಹತ್ರ ಗಾಯ ಆಗಿರೋದು, ಬ್ಲಡ್ ಬಂದಿರೋದೆಲ್ಲ ನೋಡಿ ಹೀರೋಗೆ ತುಂಬಾನೇ ಬೇಜಾರಾಗುತ್ತೆ. ಆಮೇಲೆ ಹೀರೋ ಕೂಡ ಒಳಗಡೆ ಹೋಗಿ ಲಾಯರ್ ಹತ್ರ ಏನಾಗಿದೆ ನಿನ್ಗೆ, ಏನಕ್ಕೆ ಇತರ ಮಾಡ್ತಾ ಇದೀಯ ಅಂತ ಕೇಳಿದಾಗ ಲಾಯರ್ ಹೇಳ್ತಾನೆ, ಹಲೋ ಬಾಸ್, ಏನ್ ಮಾತಾಡ್ತಾ ಇದೀಯಾ, ನೀನ್ ಹೇಳ್ದಂಗೆ ನಿನ್ ಮಾತಿಗೆ ನಾನು ಬೆಲೆ ಕೊಟ್ಟು ಅಸಿಸ್ಟೆಂಟ್ ನ ಬಿಟ್ಬಿಟ್ಟೆ, ಆದ್ರೆ ನನಗೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಅರ್ಧಂಬರ್ಧ ಗೊತ್ತಾಗಿದೆ, ನನ್ಗೆ ಈಗ ಸಿಸ್ಟಮ್ ಬೇಕು, ಅದೆಲ್ಲಿದೆ ಅಂತ ಮರೆದಾಗ ಅದನ್ನ ಕೊಟ್ಬಿಡು ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಆ ಸಿಸ್ಟಮ್ ಇವಾಗ ನನ್ನ ಹತ್ರ ಇಲ್ಲ, ಆದ್ರೆ ಅದಕ್ ಬದಲಾಗಿ ನನ್ನ ಹತ್ರ ಒಂದಿದೆ, ಈ ಪೆನ್ ಡ್ರೈವ್, ಇದ್ರಲ್ಲಿ ನೀನನ್ನ ಹೊಡಿಬೇಕಾದ್ರೆ ಏನೆಲ್ಲ ಆಯ್ತು ಅಂತ ಹೇಳಿ ಅದನ್ನ ರೆಕಾರ್ಡ್ ಮಾಡಿರೋದು, ನಾನು ಏನಾದ್ರೂ ಇದನ್ನ ಪೊಲೀಸ್ ಅವ್ರಿಗೆ ಕೊಟ್ರೆ ನಿನ್ಗೇನಾಗುತ್ತೆ ಅಂತ ಗೊತ್ತಲ್ವಾ, ಸೊ ಮರ್ಯಾದೆಗೆ ನಾನು ಹೇಳ್ದಷ್ಟು ಮಾತ್ರ ನೀನ್ ಕೇಳು, ಇಲ್ಲಾಂದ್ರೆ ನಿನ್ ಕತೆನ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಆ ಲಾಯರ್ಗೆನೆ ಬೆದರ್ಸ್ತಾನೆ. ಆದ್ರೆ ಆ ಲಾಯರ್ ಬಂದು ಬೆದರೋ ತರ ಇಲ್ಲ, ಅವ್ನ ಕೈಲಿರೋ ಗನ್ನ ಯೂಸ್ ಮಾಡಿ ನಮ್ ಹೀರೋಗೆ ಶೂಟ್ ಮಾಡೇ ಬಿಡ್ತಾನೆ. ಅವನ ಹತ್ರ ಇರೋ ಪೆನ್ ಡ್ರೈವ್ ನ ಕಿತ್ಕೋಬೇಕು ಅಂತ ನೋಡ್ತಾನೆ, ಆದ್ರೆ ನಮ್ ಹೀರೋ ಹೆಂಗೋ ಅವ್ನ ಅಟ್ಯಾಕ್ ಮಾಡಿ ಅವನ ತಳ್ಬಿಟ್ಟು ಅಲ್ಲಿಂದ ಓಡೋಟೋಗ್ತಾನೆ. ಆದ್ರೆ ಆ ಜಾಗಕ್ಕೆ ನಮ್ ಹೀರೋಯಿನ್ ಬಂದು ಅಸಿಸ್ಟೆಂಟ್ ನ ಮತ್ತೆ ಹೀರೋನ ಕಾಪಾಡಬೇಕು ಅಂತ ಹೆಂಗೋ ಟೈಮ್ಗೆ ಬರ್ತಾಳೆ. ಆದ್ರೆ ಅಷ್ಟರಲ್ಲಿ ಅಸಿಸ್ಟೆಂಟ್ ನ ಬಂದು ಬೇರೆ ಕಾರಲ್ಲಿ ಕಳಿಸ್ಬಿಡ್ತಾರಲ್ವಾ, ಸೊ ಅಸಿಸ್ಟೆಂಟ್ ಬಂದು ಹೀರೋಯಿನ್ಗೆ ಕಾಲ್ ಮಾಡ್ಬಿಟ್ಟು ನಾನು ಈ ತರ ಬೇರೆ ಕಾರಲ್ಲಿ ಹೋಗ್ತಾ ಇದೀನಿ, ಹೀರೋನ್ ಮಾತ್ರ ಕಾಪಾಡ್ಬಿಡು ಅಂದಾಗ ಹೀರೋಯಿನ್ ಹೋಗೋಷ್ರಲ್ಲಿ ಹೀರೋ ಇಲ್ಲ, ಅವ್ನ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ, ಅವ್ನು ಬೇರೆ ಕಾರಲ್ಲಿ ಹೋಗ್ತಾ ಇರ್ತಾನೆ. ಆದ್ರೆ ಅವ್ನ್ ಕೂಡ ಈಗ ನಮ್ ಹೀರೋಯಿನ್ಗೆ ಕಾಲ್ ಮಾಡ್ಬಿಟ್ಟು ಈ ತರ ನಾನು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟೆ, ಆದ್ರೆ ನನ್ನ ಕಾರಲ್ಲಿ ಗ್ಯಾಸ್ ಖಾಲಿ ಆಗ್ಬಿಡಿದೆ, ಕಾರ್ ಹತ್ರ ಒಂದು ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಬಿಟ್ಟಿದೆ, ನನ್ಗೆ ಯಾಕೋ ತುಂಬಾನೇ ಟಯರ್ಡ್ ಆಗಿ ಫೀಲ್ ಆಗ್ತಿದೆ, ಬೇಗ ಬಾ, ನಾನು ನಿನ್ನ ನೋಡ್ಬೇಕು ಅಂತ ಹೇಳ್ತಾನೆ. ಹೀರೋಯಿನ್ ಕೂಡ ಸರಿ ನಾನು ಬರ್ತೀನಿ, ಎಲ್ಲಿದ್ಯಾ ಹೇಳು ಅಂದಾಗ ನಾನು ಈ ತರ ಒಂದು ಬಸ್ ಸ್ಟ್ಯಾಂಡ್ ಹತ್ರ ಇದೀನಿ ಅಂತ ಹೇಳ್ತಾನೆ. ನಮ್ ಹೀರೋಯಿನ್ ಕೂಡ ಟಕ್ಕಂತ ಒಂದು ಕಾರ್ನ ರೆಡಿ ಮಾಡಿ ಈಗ ಕಾರ್ನ ತಗೊಂಡು ನಮ್ ಹೀರೋ ಇರೋ ತರ ಲೊಕೇಶನ್ ಗೆ ಹೋಗ್ತಾಳೆ. ನಮ್ ಹೀರೋ ಒಂದು ಬಸ್ ಸ್ಟ್ಯಾಂಡ್ ಹತ್ರ ಕೂತಿರ್ತಾನೆ, ಸ್ವಲ್ಪ ಮರೆ ಆಗ್ತಾ ಇರ್ತಾನೆ. ಅವ್ನ್ಗೆ ಅನಿಸ್ತಾ ಇರುತ್ತೆ ಮೋಸ್ಟ್ಲಿ ಇದೇ ತರನೇ ಈ ಸೀರೀಸ್ ಎಂಡ್ ಆಗುತ್ತಾ ಅನ್ನೋ ತರ. ಹೀರೋಯಿನ್ ಕೂಡ ಆಪೋಸಿಟ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ, ಬಟ್ ಹೀರೋ ಹತ್ರ ಹೋಗಕ್ ಆಗ್ತಿಲ್ಲ. ಸೆಂಟರ್ ಒಂದ್ 2-3 ಟ್ರಕ್ ಬಂದ್ಬಿಡುತ್ತೆ. ಆದ್ರೆ ಟಕ್ ಅಂತ ಆ ಟ್ರಕ್ ಪಾಸ್ ಆಗೋಷ್ಟ್ರಲ್ಲೇ ನಮ್ ಹೀರೋಯಿನ್ ರಿಯಲ್ ವರ್ಲ್ಡ್ ಗೆ ಬಂದ್ಬಿಟ್ಟಿರ್ತಾಳೆ. ಮುಂದ್ಗಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹೀರೋ ಕಾಣಿಸ್ತಾ ಇಲ್ಲ. ನಮ್ ಹೀರೋಯಿನ್ ಗಂತೂ ಸಖತ್ ಶಾಕ್ ಆಗ್ಬಿಡುತ್ತೆ, ಪಾಪ ಬೇಜಾರ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಇನ್ನೊಂದ್ ಕಡೆ ಅಸಿಸ್ಟೆಂಟ್ ನ ತೋರಿಸ್ತಾರೆ. ಅವ್ನ್ ಬಂದು ಮಿಸ್ಟರ್ ಓ ಅವ್ರ ಆಫೀಸ್ ಗೆ ಹೋಗಿದ್ರೆ ಅಲ್ಲಿ ಅವ್ನ್ ಕಣ್ಮುಂದೆನೆ ಸಿಸ್ಟಮ್ ಮಾಯ ಆಗುತ್ತೆ. ಇವ್ನ್ಗೇನ್ ಅರ್ಥ ಆಗ್ತಿಲ್ಲ, ಇದೇನಪ್ಪ ಇದು ಸಿಸ್ಟಮ್ ಮಾಯ ಆಗೋಯ್ತು, ಹಂಗಾದ್ರೆ ಸೀರೀಸ್ ಎಂಡ್ ಆಗೋಯ್ತಾ ಅಂತ ಹೇಳಿ ಅವ್ನ್ ಹಂಗೆ ಅದನ್ನೆಲ್ಲ ಚೆಕ್ ಮಾಡಿ ನೋಡ್ತಾನೆ. ಅದ್ರಲ್ಲಿ ಆ ಲಾಯರ್ ಬಂದು ಹೀರೋನ ಶೂಟ್ ಮಾಡಿರೋದು, ಆಮೇಲೆ ಹೀರೋ ಬಸ್ ಸ್ಟ್ಯಾಂಡ್ ಬಂದಾಗ ಹೀರೋನ್ ಅದನ್ನ ನೋಡ್ತಾ ಇರೋದು ಅದನ್ನ ತೋರಿಸ್ತಾರೆ. ಅದನ್ನ ನೋಡಿದ್ಮೇಲೆ ಅವ್ನಿಗೆ ಅರ್ಥ ಆಗುತ್ತೆ ಹೀರೋಯಿನ್ ಬಂದು ರಿಯಲ್ ವರ್ಲ್ಡ್ ಗೆ ಬಂದಿದ್ದಾಳೆ ಅಂತ. ಸ್ಟ್ರೇಟ್ ಆಗಿ ಇವ್ನು ಕೂಡ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಹೀರೋಯಿನ್ ಹೆಂಗೋ ಸಮಾಧಾನ ಮಾಡಿ, ಅಂದ್ರೆ ಅವಳು ಜ್ಞಾನ ತಪ್ತಾ ಇರ್ತಾಳೆ, ಅವಳ ಕರ್ಕೊಂಡೋಗಿ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿರ್ತಾನೆ. ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಇರೋ ಡಾಕ್ಟರ್ ಬಂದು ಆ ಡಬ್ಲ್ಯೂ ಸೀರೀಸ್ ನ ನೋಡ್ತಾ ಇದ್ರಲ್ಲ ಇಷ್ಟೊತ್ತು, ಇದ್ರ ನೋಡ್ಬಿಟ್ಟು ಸಖತ್ ಟೆನ್ಷನ್ ಆಗ್ಬಿಡ್ತಾನೆ. ಪಾಪಿಗ್ಲಾ ಇದೇನ್ರೋ ಇದು, ಹೀರೋನೇ ಸಾಯಿಸ್ಬಿಟ್ಟಿದ್ದೀರಾ, ಇದೇನೋ ಸೀರೀಸ್ ಹಿಂಗ್ ಎಂಡಿಂಗ್ ನ ಕೊಟ್ಟಿದ್ದೀರಾ ಅಂತ ಹೇಳಿ ಟೆನ್ಷನ್ ಆಗಿ ಬೈಕೊಂಡು ಆ ವಾರ್ಡ್ ಹತ್ರ ಹೋದಾಗ ಅಲ್ಲಿರೋ ಅಸಿಸ್ಟೆಂಟ್ ನ ನೋಡ್ಬಿಟ್ಟು ಬೈತಾ ಇರ್ತಾರೆ, ಏನ್ರೋ ಮಾಡಿಟ್ಟಿದ್ದೀರಾ ಸೀರೀಸ್ ನ, ಇದೇ ತರನೇ ಎಂಡಿಂಗ್ ನ ಕೊಡೋದು, ಹೀರೋನೇ ಮೇನ್ ಕ್ಯಾರೆಕ್ಟರ್ ನೇ ಸಾಯಿಸ್ಬಿಟ್ಟಿದ್ದೀರಲ್ರೋ, ನನ್ ಕೈಲಿ ಇದನ್ನೆಲ್ಲ ಆಕ್ಸೆಪ್ಟ್ ಮಾಡಕ್ ಆಗಲ್ಲ ಅಂತ ಹೈಪರ್ ಟೆನ್ಷನ್ ಆಗ್ತಾ ಇದ್ರೆ ಇವಾಗ ಅಸಿಸ್ಟೆಂಟ್ ನಾಗವಲ್ಲಿನೇ ಆಗ್ಬಿಡ್ತಾನೆ. ಬಾಯ್ ಮುಚ್ಕೊಂಡೆಲ್ಲಾದ್ರೂ ಇದ್ಬಿಡಿ, ಇನ್ನೊಂದ್ಸತಿ ನನ್ನ ಹತ್ರ ಡಬ್ಲ್ಯೂ ಸೀರೀಸ್ ಬಗ್ಗೆ ಮಾತಾಡಿದ್ರು ನಿಮ್ ಕಣ್ಣ ಕಿತ್ತಿ ನಿಮ್ ಕೈಗೆ ಕೊಟ್ಬಿಡ್ತೀನಿ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ದಿನ ನೋಡಿ ಪ್ರೊಫೆಸರ್ ಶಾಕ್ ಆಗ್ಬಿಟ್ಟು ಇದೇನಿದು, ನಾನು ಡಬ್ಲ್ಯೂ ಸೀರೀಸ್ ಬಗ್ಗೆ ಮಾತಾಡಿದ್ರೆ ಇವನ್ ಹತ್ರ ಟೆನ್ಷನ್ ಆಗ್ಬಿಟ್ಟು ಹೋಗ್ತಾ ಇದ್ದಾನೆ, ಮೋಸ್ಟ್ಲಿ ನನಗೆ ಎಂಡಿಂಗ್ ಇಷ್ಟ ಆಗದೆ ಇರೋ ತರ ಅವನು ಕೂಡ ಇಷ್ಟ ಆಗಿಲ್ವೇನೋ, ಅದಕ್ಕೆ ಪಾಪ ಅಂತ ಇವರೇ ಅನ್ಕೊಳ್ತಾರೆ. ಅದಾದ್ಮೇಲೆ ಅಸಿಸ್ಟೆಂಟ್ ಕೂಡ ಹೋಗ್ಬಿಟ್ಟು ಹೀರೋಯಿನ್ ಹತ್ರ ಮಾತಾಡಿದಾಗ ಹೀರೋಯಿನ್ ಕೇಳ್ತಾಳೆ, ಅಪ್ಪಗೆ ಏನಾಯ್ತು, ಕಂಚುಲ್ಗೆ ಏನಾಯ್ತು, ಏನ್ ನಡೀತಾ ಇದೆ ಅಂತ ಕೇಳಿದಾಗ ಆ ಸೀರೀಸ್ ಬಂದು ಅಪ್ಡೇಟ್ ಆಗಿದೆ, ದ ಎಂಡ್ ಅಂತ ಕೂಡ ಬಂದ್ಬಿಡ್ತು, ಸೀರೀಸ್ ಮುಗಿತಲ್ವಾ, ಅಪ್ಪ ಕೂಡ ಬಂದ್ಬಿಡ್ತಾರೆ, ಬಟ್ ನಾನು ಅಲ್ಲಿ ಹೋಗಿ ನೋಡ್ದೆ ಅವ್ರು ಇರ್ಲಿಲ್ಲ, ಆದ್ರೆ ಆದಷ್ಟು ಬೇಗ ಅವ್ರು ಬಂದ್ಬಿಡ್ತಾರೆ ಅಂತ ಸಮಾಧಾನ ಮಾಡ್ತಾರೆ. ಆದ್ರೂ ಅವಳಿಗೆ ಸಖತ್ ಬೇಜಾರಾಗ್ಬಿಡುತ್ತೆ. ಫಸ್ಟ್ ಅವ್ರಿಗೆ ಏನಾಗುತ್ತೋ ಗೊತ್ತಾಗ್ಬೇಕು ಅಂತ ಹೇಳಿ ಸ್ಟ್ರೇಟ್ ಆಗಿ ಅವ್ರ ಅಪ್ಪ ಆಫೀಸ್ ಹತ್ರ ಹೋಗಿ ನೋಡಿದ್ರೆ ಸಿಸ್ಟಮ್ ಅಲ್ಲಿ ಇರೋದಿಲ್ಲ. ಅಸಿಸ್ಟೆಂಟ್ ಹೇಳ್ತಾನೆ, ನನ್ ಕಣ್ಮುಂದೆನೆ ಆ ಸಿಸ್ಟಮ್ ಹಂಗೆ ಮಾಯ ಆಯ್ತು, ದ ಎಂಡ್ ಅಂತ ಕೂಡ ಬಂದ್ಬಿಡ್ತು. ಆಕ್ಚುಲಿ ಫಸ್ಟ್ ಆಫ್ ಆಲ್ ಇವಾಗ ಏನ್ ನಡೀತು ಅಂತ ತೋರಿಸ್ತಾರೆ. ಆ ಲಾಯರ್ ಬಂದು ಹೀರೋ ಇಲ್ಲಿಂದ ಓಟೋಗಿದ್ದಾನೆ, ತಪ್ಪಿಸ್ಕೊಂಡ್ಬಿಟ್ಟಿದೆ ಅಂತ ಗೊತ್ತಾಗಿದ ತಕ್ಷಣ ಸಖತ್ ಕೋಪ ಬರುತ್ತೆ, ಹೆಂಗಾದ್ರೂ ಮಾಡಿ ಅವನ್ನ ಸಾಯಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ. ಬಟ್ ಅಲ್ಲಿ ಹೀರೋ ಇಲ್ವಲ್ಲ. ಆದ್ರೆ ಇದೇ ಟೈಮ್ ಅಲ್ಲಿ ಕಂಚೋಲ್ ಅವ್ರ ಅಸಿಸ್ಟೆಂಟ್ ಬಂದು ಹೀರೋನ ಅಪ್ಪನ ನೋಡ್ಕೊಳಕ್ಕೆ ಅಂತ ಒಂದು ಬಾಡಿ ಗಾರ್ಡ್ ನ ಅಲ್ಲಿಗೆ ಕಳ್ಸಿರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಹೀರೋನ ಅಪ್ಪಗೆ ಸಂತೋಷ ಆಯ್ತು, ಅಪ್ಪಾಡಿ ಯಾರೊಬ್ರು ಕಾಪಾಡಕ್ ಬಂದಿದ್ದಾರೆ ಅಂತ. ಅವ್ರು ಬಂದು ಅಸಿಸ್ಟೆಂಟ್ ಹತ್ರ ಮಾತಾಡ್ಬೇಕು ಅಂತ ಹೇಳಿದಾಗ ಅವ್ರು ಕಾಲ್ ಮಾಡಿ ಕೊಡ್ತಾರೆ. ಸೊ ಅಸಿಸ್ಟೆಂಟ್ ಕೂಡ ಇವ್ರು ಹೇಳ್ತಾರೆ, ದಯವಿಟ್ಟು ನನ್ ಕೈ ಕಟ್ಟಿರೋ ಹಗ್ಗನ ಬಿಚ್ಚ ಕೇಳಿ, ಕಂಚೋಲು ಮತ್ತೆ ಹೀರೋಯಿನ್ ತುಂಬಾನೇ ಪ್ರಾಬ್ಲಮ್ ಅಲ್ಲಿ ಇದಾರೆ, ನಾನು ಅವ್ರನ್ನ ಕಾಪಾಡ್ಬೇಕು ಅಂತ ಹೇಳಿ ಅವರಿಂದ ಹಗ್ಗನ ಬಿಚ್ಚಿಸ್ಕೊಂಡು ಇವ್ರು ಡ್ರಾ ಮಾಡಕ್ಕೆ ಸ್ಟಾರ್ಟ್
ಸ್ಟಾರ್ಟ್ ಮಾಡಿರ್ತಾರೆ. ಆತರ ಡ್ರಾ ಮಾಡ್ತಾ ಇರ್ಬೇಕಾದ್ರೇನೆ ಆ ಲಾಯರ್ ಗೆ ಕಾಲ್ ಮಾಡ್ಬಿಟ್ಟು ಮಾತಾಡ್ತಾರೆ. ಹಲೋ ಮಿಸ್ಟರ್ ಲಾಯರ್, ನಾನೇ ಮಿಸ್ಟರ್ ಓ ಮಾತಾಡ್ತಾ ಇದ್ದೀನಿ. ನಿನ್ನಂತ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ನಾನು ಈ ತರ ಒಂದು ಡ್ರಾಮಾನಲ್ಲಿ ತಗೊಂಡ್ಬಂದಿರೋದ್ರಿಂದ ನನ್ ಮೇಲೆ ನನಗೆ ಕೋಪ ಬರ್ತಾ ಇದೆ. ನಿನ್ನ ಸಾಯಿಸೋ ಪ್ರಯತ್ನ ಕೂಡ ನಾನೇ ಮಾಡ್ಬೇಕಲ್ವಾ, ಅದಕ್ಕಾಗಿನೇ ಇದು ನಿನಗ್ ನಾನ್ ಕೊಡ್ತಾ ಇರೋ ಗಿಫ್ಟ್ ಅಂತ ಹೇಳಿ ಅವರೇ ಆ ಡ್ರಾಯಿಂಗ್ ಅಲ್ಲಿ ಒಂದು ಗನ್ ಬರೋ ತರ ಮಾಡ್ತಾರೆ. ಅದು ಲಾಯರ್ ಕೈಗೆ ಗನ್ ಬರೋ ತರ ಮಾಡಿ ಅವನೇ ಶೂಟ್ ಮಾಡ್ಕೊಂಡು ಸಾಯೋ ತರ ಅವರು ಡ್ರಾ ಮಾಡ್ತಾರೆ. ಆದ್ರೆ ಲಾಯರ್ ಬಂದು ಪ್ಲೀಸ್ ದಯವಿಟ್ಟು ಬೇಡ, ದಯವಿಟ್ಟು ಇತರ ಕೆಲಸನ ಮಾಡ್ಬೇಡ, ನನ್ನ ಸಾಯಿಸ್ಬೇಡ, ದಯವಿಟ್ಟು ನನ್ನ ಬಿಟ್ಬಿಡು ಅಂತಾರೆ. ಆದ್ರೆ ಹೀರೋಯಿನ್ ಅವರಪ್ಪ ಬಿಡ್ತಾರ. ಅವ್ರು ಬಂದು ಅವ್ನ ಶೂಟ್ ಮಾಡ್ಕೊಂಡು ಅವನೇ ಸಾಯೋ ತರ ಮಾಡ್ತಾರೆ. ಪ್ಲಸ್ ಅಲ್ಲಿ ಒಂದು ಡೆತ್ ನೋಟ್ ನ ಕೂಡ ಬರ್ದಿಟ್ಟಿರ್ತಾರೆ. ಅದು ಲಾಯರೇ ಬರ್ದಿರೋ ತರ ಇರುತ್ತೆ. ಜೊತೆಗೆ ಒಂದು ಪೆನ್ ಡ್ರೈವ್ ನ ಕೂಡ ಇಟ್ಟಿರ್ತಾರೆ. ಅಂದ್ರೆ ನಮ್ ಹೀರೋ ತಗೊಂಡ್ಬಂದಿದ್ದಲ್ವಾ ಪೆನ್ ಡ್ರೈವ್, ನಮ್ ಹೀರೋನ ಹೊಡಿಬೇಕಾದ್ರೆ ಅದನ್ನ ಕೂಡ ಅಲ್ಲಿ ಇಡ್ತಾರೆ. ಅದಾದ್ಮೇಲೆ ಈ ಮೆಸೇಜ್ ನ ಅಲ್ಲಿರೋ ಎಲ್ಲಾ ಪೊಲೀಸರಿಗೆ ಕೂಡ ಕಳಿಸ್ತಾರೆ. ಅದಾದ್ಮೇಲೆ ಹೀರೋಯಿನ್ ಅವರಪ್ಪ ನಾನು ಲಾಸ್ಟ್ ಅಂಡ್ ಫೈನಲ್ ಒಂದೇ ಒಂದ್ಸತಿ ಹೀರೋಯಿನ್ ನೋಡ್ಬೇಕು, ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತೀಯ ಅಂದಾಗ ಅಸಿಸ್ಟೆಂಟ್ ಕೂಡ ಈ ತರ ಒಂದು ಬಸ್ ಸ್ಟ್ಯಾಂಡ್ ಅಂತ ಹೇಳಿದಾಗ ಅವ್ರು ಕೂಡ ಆ ಜಾಗಕ್ಕೆ ಹೋಗಿರ್ತಾರೆ. ಅಂದ್ರೆ ಹೀರೋಯಿನ್ ಅವರಪ್ಪ ಕೂಡ ಹೋಗಿರ್ತಾರೆ. ಬಟ್ ನಮ್ ಹೀರೋಯಿನ್ ಕಣ್ಣಿಗೆ ಅವ್ರು ಕಾಣಿಸ್ಕೊಳ್ಳೋದಿಲ್ಲ. ಸ್ವಲ್ಪ ದೂರದಲ್ಲೇ ಕಾರಲ್ಲಿ ನಿಲ್ಸಿರ್ತಾರೆ. ಹೀರೋಯಿನ್ ನೋಡಿದ ತಕ್ಷಣ ಮಗಳೇ ನನ್ಗೆ ನೀನಂದ್ರೆ ತುಂಬಾ ಇಷ್ಟ, ನಾನು ನಿನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನೀನ್ ಚೆನ್ನಾಗಿದ್ಯಲ್ವಾ, ನನ್ನ ಆಯುಷ್ನ ಕೂಡ ನೀನೇ ತಗೊಂಡು ನೀನ್ ಇನ್ನಷ್ಟು ಚೆನ್ನಾಗಿ ಬಾಳಮ್ಮ, ನನಗೆ ಅಷ್ಟು ಸಾಕು ಅಂತ ಪಾಪ ತುಂಬಾನೇ ಫೀಲ್ ಮಾಡಿ ಹೇಳ್ದವ್ರು ಹಂಗೆ ಸ್ವಲ್ಪ ಮಾಯ ಆಗ್ಬಿಡ್ತಾರೆ. ಅದೇ ಟೈಮಲ್ಲಿ ಇನ್ನೊಂದ್ ಕಡೆ ಆ ಅಸಿಸ್ಟೆಂಟ್ ಕೂಡ ಕರೆಕ್ಟ್ ಆದ ಟೈಮ್ಗೆ ಆ ಜಾಗಕ್ಕೆ ಹೋಗಿರ್ತಾನೆ. ಅಲ್ಲಿ ಹೀರೋ ಬಂದು ಫೋನ್ ನ ಕೆಳಗಡೆ ಹಾಕ್ಬಿಟ್ಟಿರ್ತಾನೆ. ಅವ್ನಿಗೆ ಹಂಗೆ ಜ್ಞಾನ ತಪ್ಪಿ ಬಿದ್ಬಿಟ್ಟಿರ್ತಾನೆ. ಇನ್ನೇನ್ ಸ್ವಲ್ಪ ಇದ್ರೆ ಅವ್ನು ಕೂಡ ಹಂಗೆ ಅಲ್ಲಿಂದ ಮಾಯ ಆಗೋ ತರ ಇರ್ತಾನೆ. ಆದ್ರೆ ಇವರೇ ಮಾಯ ಆಗಿರೋದ್ರಿಂದ ಹೀರೋಯಿನ್ ಅವರಪ್ಪ ಹೀರೋಗೆ ಇವಾಗ ಅಲ್ಲಿ ಜ್ಞಾನ ತಪ್ಪಿರುತ್ತೆ. ಅವ್ರು ಬಂದು ಅವನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆತರ ಹೀರೋಗೆ ಟ್ರೀಟ್ಮೆಂಟ್ ಆದ್ಮೇಲೆ ಅವನ್ನ ಜೈಲಿಗೆ ಕೂಡ ಹಾಕಿರ್ತಾರೆ. ಎಷ್ಟೇ ನಮ್ ಹೀರೋ ಬಂದು ಯಾವ್ದೇ ಒಂದು ಕೊಲೆ ಮಾಡಿಲ್ಲ ಅಂದ್ರೆ ಕೂಡ ಅವ್ನ ಅದನ್ನ ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊಳಕ್ಕೆ ತಗೊಂಡಿರೋ ದಾರಿ ಬಂದು ತಪ್ಪಾಗಿರೋದೇ ಅಲ್ವಾ. ಸೊ ಅವನನ್ನ 2 ವರ್ಷ ಜೈಲ್ಗೆ ಹಾಕಿರ್ತಾರೆ. ಅವನ ಹತ್ರ ಜೈಲಲ್ಲಿ ಇರ್ಬೇಕಾದ್ರೆ ಜೂನಾಗೆ ಕೂಡ ಈ ವಿಷಯ ಗೊತ್ತಾಗಿರುತ್ತೆ. ಜೂನಾ ಕೂಡ ಹೀರೋನ ನೋಡ್ಬೇಕು ಅಂತ ಹೋಗಿರ್ತಾಳೆ. ಆಕ್ಚುಲಿ ಅವಳೇ ಸಾರಿ ಕೇಳ್ತಾಳೆ. ನಿಂದೇನು ತಪ್ಪಿಲ್ಲ ಅಂತ ಗೊತ್ತಿದ್ರೆ ಕೂಡ ನಾನೇ ನಿನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಆದ್ರೆ ಇವಾಗ ನಿನ್ ಮೇಲೆ ಯಾವ್ದೇ ತಪ್ಪಿಲ್ಲ, ನೀನ್ ಯಾವ್ದೇ ಒಂದು ಕೊಲೆ ಮಾಡಿಲ್ಲ ಅಂತ ನನ್ಗೆ ಇವಾಗ ಗೊತ್ತಾಯ್ತು. ಸೊ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಅವ್ಳು ಕೇಳಿದಾಗ ಇವನಂತಾನೆ ನನ್ನ ಹತ್ರ ಏನಕ್ಕೆ ನೀನ್ ಸಾರಿ ಕೇಳ್ತಾ ಇದೀಯಾ, ನಿನ್ ಲೈಫ್ ಅಲ್ಲಿ ನೀನ್ ಚೆನ್ನಾಗಿರ್ಬೇಕು, ನಿನ್ ದಾರಿನ ನೀನ್ ಆಯ್ಕೆ ಮಾಡ್ಕೊಂಡಿದ್ಯಾ, ನೀನ್ ಚೆನ್ನಾಗಿರು ಅಂತ ಜೂನಾಗೆ ಹೇಳಿ ಕಳಿಸ್ತಾನೆ. ಆಕ್ಚುಲಿ ಈ ಗ್ಯಾಪ್ ಅಲ್ಲಿ ಇನ್ನೊಂದು ವಿಷಯ ಕೂಡ ನಡೆದಿರುತ್ತೆ. ಹೀರೋ ಅವರಪ್ಪ ಬಂದು ಆ ಲಾಯರ್ ಮೇಲೆ ಡೆತ್ ನೋಟ್ ನ ಇಡೋದಕ್ಕೆ ಮುಂಚೆನೆ ಅಸಿಸ್ಟೆಂಟ್ ಕೈಲಿ ಒಂದು ಲೆಟರ್ ಬರೋ ತರ ಮಾಡಿರ್ತಾರೆ. ಆ ಲೆಟರ್ ನ ಹೀರೋಗೆ ಕೊಡ್ಬೇಕು ಅಂತ ಕೂಡ ಹೇಳಿರ್ತಾರೆ. ಸೊ ಆ ಲೆಟರ್ ನ ಈಗ ಹೀರೋ ಓದ್ತಾ ಇರ್ತಾನೆ. ಅದ್ರಲ್ಲಿ ಹೀರೋಯಿನ್ ಅವರಪ್ಪ ಬರ್ದಿರ್ತಾರೆ, ಕಂಚೋಲ್ ನನ್ ಲೈಫ್ ಇಲ್ಲಿಗೆ ಎಂಡ್ ಆಗ್ತಿದೆ ಅಂತ ನನಗ್ ಗೊತ್ತಾಯ್ತು. ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲ ನಾರ್ಮಲ್ ಆಗ್ಬಿಡತ್ತೆ. ನೀನ್ ಹೋಜನ ನೋಡಿದಾಗ ನಾನ್ ಚೆನ್ನಾಗೇ ಇದ್ದೀನಿ, ನಾನು ಇಲ್ಲೇ ಇದ್ದೀನಿ ಅಂತ ಹೇಳು. ಮುಖ್ಯವಾಗಿ ನನ್ ಬಗ್ಗೆ ತುಂಬಾ ಯೋಚನೆ ಮಾಡ್ಬೇಡ ಅಂತ ಹೇಳು. ನೀವ್ ಆ ವರ್ಲ್ಡ್ ಅಲ್ಲಿ ನೀನು ಮತ್ತೆ ನನ್ ಮಗಳು ತುಂಬಾ ಸಂತೋಷವಾಗಿ ಬದುಕ್ಬೇಕು, ಅದೇ ನನ್ಗೆ ಬೇಕಾಗಿರೋದು, ಅವಾಗೆ ನಾನ್ ಸಂತೋಷವಾಗಿರೋದು ಅಂತೆಲ್ಲ ಅವ್ರು ಬರ್ದಿರ್ತಾರೆ. ಇದನ್ನೆಲ್ಲ ಓದ್ಬಿಟ್ಟು ನಮ್ ಹೀರೋಗೆ ತುಂಬಾನೇ ಬೇಜಾರಾಗ್ಬಿಡತ್ತೆ. ಅದೇ ತರ ಅವನು ಕೊಟ್ಟಿರೋ ಆ ಶಿಕ್ಷೆ ಕಾಲ ಏನಿದೆಯೋ ಅದನ್ನ ಮುಗಿಸ್ತಾನೆ. ಆದ್ರೆ ಹೀರೋಯಿನ್ ಏನು ಸುಮ್ನೆ ಅಲ್ಲ. ಯಾವಾಗ ಹೀರೋ ಅಲ್ಲಿಂದ ಕಾಣೆ ಆದ್ನೋ ಅವಾಗಿಂದ ಡೈಲಿ ಅಲ್ಲಿಗೆ ಹೋಗೋದು, ಅಲ್ಲಿ ಕೂತ್ಕೊಳ್ಳೋದು, ಅವ್ನ ಬಗ್ಗೆನೇ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳೆ. ಅದೇ ತರ ಒಂದಿನ ಅಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಫುಲ್ ಜೋರಾಗಿ ಮಳೆ ಬಂದಿರುತ್ತೆ. ಅದ್ರಲ್ಲಿ ನೆಂದು ಹೋಗ್ಬಿಟ್ಟಿರ್ತಾಳೆ. ಅದ್ರಲ್ಲೇ ಜ್ಞಾನ ತಪ್ಪಿ ಬಿದ್ಬಿಡ್ತಾಳೆ. ಆ ಟೈಮಲ್ಲಿ ಅಲ್ಲಿ ಒಂದು ಕಾರ್ ಬರುತ್ತೆ. ಯಾರಂತ ಇವಾಗ ತೋರಿಸೋದಿಲ್ಲ. ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಹೀರೋಯಿನ್ ಬಂದು ಕಣ್ಬಿಡೋದನ್ನ ತೋರಿಸ್ತಾರೆ. ನೋಡಿದ್ರೆ ಹೀರೋಯಿನ್ ಪಕ್ಕದಲ್ಲೇ ಹೀರೋ ಮಲಗಿರ್ತಾನೆ. ಹೀರೋ ಹೇಳ್ತಾನೆ, ಹೋಜೋ ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನಾನು ನಿನ್ಗೋಸ್ಕರ ನಿನ್ನ ಹತ್ರಕ್ಕೆ ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಇವಾಗ ಯಾವ ತರ ನೀನ್ ಫೀಲ್ ಆಗ್ತಾ ಇದೆಯಾ? ಆಕ್ಚುಲಿ ಅವತ್ತು ನಾನು ನಿನ್ನ ನಂಬರ್ಗೆ ಕಾಲ್ ಮಾಡಿದೆ, ಆದ್ರೆ ನಿಮ್ಮಮ್ಮ ಅಟೆಂಡ್ ಮಾಡಿದ್ರು. ನಿನ್ನ ಎಲ್ಲಿದ್ಯಾ ಅಂತ ಕೇಳಿದಾಗ ಈ ತರ ಬಸ್ ಸ್ಟ್ಯಾಂಡ್ ಗೆ ಹೋಗಿದ್ದಾಳೆ ಅಂತ ಹೇಳಿದ್ರು. ನಾನು ತಕ್ಷಣ ಜಾಗಕ್ಕೆ ಬಂದ್ ನೋಡ್ದೆ, ನೀನ್ ಅಲ್ಲೇ ಜ್ಞಾನ ತಪ್ಪಿ ಬಿದ್ದಿದ್ದೆ. ಅದಾದ್ಮೇಲೆ ನಾನು ನಿಮ್ಮಮ್ಮ ಹತ್ರ ಕೂಡ ಮಾತಾಡ್ದೆ. ನಿಮ್ಮಮ್ಮ ನನ್ನ ಕೇಳಿದ್ರು, ನೀನೇನಾ ಕಂಚೋಲ್ ಅಂದ್ರೆ ನಿನ್ನ ನೋಡೋದಕ್ಕೆನಾ ನನ್ ಮಗಳ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದು ಅಂತ ಕೇಳಿದ್ರು. ಅವಾಗ ನಾನು ನನ್ನ ಬಿಸ್ನೆಸ್ ಕಾರ್ಡ್ ನ ಕೂಡ ತೋರಿಸ್ದೆ. ಅದಕ್ಕೆ ನಿಮ್ಮಮ್ಮ ಕಡೆಯಿಂದ ನನ್ಗೆ ಏನು ಆನ್ಸರ್ ಬಂದಿಲ್ಲ, ಆದ್ರೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಮಾತ್ರ ಗೊತ್ತಾಯ್ತು. ಸೊ ಇನ್ ಜೀವನ ಪರ್ಯಂತ ನಾನು ನಿನ್ ಜೊತೆನೆ ಇರ್ತೀನಿ, ನಾನು ಯಾವತ್ತಿಗೂ ನಿನ್ನವನೇ ಅಂತ ಹೇಳ್ತಾನೆ. ಅದಕ್ಕೆ ಹೀರೋಯಿನ್ಗೆ ಸಂತೋಷ ಆದ್ರೂನು ಅಪ್ಪ ಎಲ್ಲಿ, ಅಪ್ಪ ಹೇಗಿದ್ದಾರೆ ಅಂತ ಕೇಳಿದಾಗ ನಿಮ್ಮ ಅಪ್ಪಗೆ ನಿನ್ ಸಂತೋಷನೇ ತುಂಬಾ ಮುಖ್ಯ, ನೀನ್ ಯಾವತ್ತೂ ಹ್ಯಾಪಿ ಆಗಿರ್ಬೇಕು ಅಂತ ಹೇಳಿದ್ರು. ಈ ಫೋಟೋನ ಕೊಟ್ರು ಅಂತ ಹೇಳಿ ಆ ಫೋಟೋನ ಕೊಟ್ಟಾಗ ಅವಳಿಗಂತೂ ತುಂಬಾನೇ ಫೀಲ್ ಆಗ್ಬಿಡತ್ತೆ. ಅವ್ರ ಅಪ್ಪನ ನೆನ್ಸ್ಕೊಂಡು ತುಂಬಾನೇ ಅಳಕ್ಕೆ ಶುರು ಮಾಡ್ತಾಳೆ. ಇವಾಗ ಹಂಗೆ ಒಂದ್ 2-3 ದಿನ ಆದ್ಮೇಲೆ ತೋರಿಸ್ತಾರೆ. ಹೀರೋಯಿನ್ ಮತ್ತೆ ಹೀರೋ ಇಬ್ರು ಹಂಗೆ ಕೂತ್ಕೊಂಡು ಒಂದು ಬೆಂಚ್ ಮೇಲೆ ಸನ್ಸೆಟ್ ನ ನೋಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಕೇಳ್ತಾಳೆ, ಸಂತೋಷವಾಗಿದ್ಯಾ ಕಾಂಚೋಲ್ ಅಂತ. ಅದಕ್ಕೆ ಇವನ್ ಅಂತಾನೆ, ನಾನ್ ನಿನ್ಗಿಂತ 3 ವರ್ಷ ದೊಡ್ಡವನು, ಸೊ ನೀ ನನ್ಗೆ ರೆಸ್ಪೆಕ್ಟ್ ಕೊಡ್ಬೇಕು ಆಯ್ತಾ ಅಂದಾಗ ಇವಳು ಕೂಡ ಸರಿ ರೆಸ್ಪೆಕ್ಟ್ ಕೊಡೋಣ, ಡಬ್ಲ್ಯೂ ಸೀರೀಸ್ ಎಂಡ್ ಆಗೋಯ್ತು ಅಂತ ಹೇಳ್ತೀಯಾ ಅಂದಾಗ ಹೀರೋ ಕೂಡ ಹೌದು ಎಂಡ್ ಆಗೋಯ್ತು, ನನ್ಗೆ ಅಂತ ಒಂದು ಹ್ಯಾಪಿ ಎಂಡಿಂಗ್ ಸಿಗ್ಬೇಕಂತ ತಾನೆ ಇದನ್ನೆಲ್ಲ ಮಾಡಿದ್ದು, ಎಂಡ್ ಆಯ್ತಲ್ವಾ ಅಂತ ಸಂತೋಷವಾಗಿ ಮಾತಾಡ್ಕೊಳ್ತಾ ಇರ್ತಾರೆ. ಇಲ್ಲಿಗೆ ಎಪಿಸೋಡ್ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಯ್ತಲ್ವಾ. ಆಕ್ಚುಲಿ ಸೀರೀಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನಂತೂ ತುಂಬಾ ಎಂಜಾಯ್ ಮಾಡಿ ನೋಡಿದೆ. ನೀವೆಲ್ಲ ಕೂಡ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಈ ಸೀರೀಸ್ ನ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನ್ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಅಷ್ಟೇ ಅಲ್ಲ, ನೀವ್ ಆತರ ಕಮೆಂಟ್ ತಿಳಿಸೋದ್ರಿಂದ ನಿಮ್ಗೆ ಯಾವ ತರ ಒಂದು ಜೋನರ್ ಅಲ್ಲಿ ಮೂವೀಸ್ ಇಷ್ಟ ಅಂತ ನನಗೆ ಗೊತ್ತಾಗುತ್ತೆ. ಅಂದ್ರೆ ಆಕ್ಷನ್ ಬೇಕಾ, ರೊಮ್ಯಾನ್ಸ್ ಬೇಕಾ, ಲವ್ ತರದ್ ಬೇಕಾ, ಅಥವಾ ಹಿಸ್ಟಾರಿಕಲ್ ಬೇಕಾ, ಆತರ ನನ್ಗೊಂದು ಕ್ಲಾರಿಟಿ ಸಿಗತ್ತಲ್ವಾ. ಅದರಿಂದ ಮುಖ್ಯವಾಗಿ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಸೀರೀಸ್ ಬಂದು ಗೋ ಹೆಡ್ ಅಂತ. ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ಆ ಗೋ ಹೆಡ್ ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ಫಸ್ಟ್ ಎಪಿಸೋಡ್, ಅವಾಗ ನಾನು ನಿಮ್ಗೆ ಡೀಟೇಲ್ಡ್ ಆಗಿ ಹೇಳ್ತೀನಿ ಏನ್ ವಿಷಯ ಅಂತ. ಸೊ ಈಗ ಸದ್ಯಕ್ಕೆ ಸೀರೀಸ್ ನ ಮುಗಿಸ್ತೀನಿ. ಇದು ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ಮತ್ತೆ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಗೋ
ಹೆಡ್ ಅನ್ನೋ ಒಂದು ಸೀರೀಸ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.